ನಾವು ಲಾಸ್ಟ್ ವಿಡಿಯೋದಲ್ಲಿ ಈ P&L ಸ್ಟೇಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಅದರಲ್ಲಿ ಏನಿರುತ್ತೆ ಅನ್ನೋದನ್ನ ನಾವು ಸಿಂಪಲ್ ಆಗಿ ತಿಳ್ಕೊಂಡಿದೀವಿ. ಈ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಲ್ಲಿ ಏನೇನಿರುತ್ತೆ ಅನ್ನೋದು ತಿಳ್ಕೊಳ್ಳೋದು ಒಂದ್ ಪಾರ್ಟ್ ಆದ್ರೆ, ಇದರಲ್ಲಿ ಏನೇನಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಅನಲೈಸಿಸ್ ಮಾಡೋದು ಇನ್ನೊಂದು ಪಾರ್ಟ್. ಇದು ವೆರಿ ಇಂಪಾರ್ಟೆಂಟ್. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ನ ಯಾವ ರೀತಿ ಅನಲೈಸಿಸ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಈ P&L ಸ್ಟೇಟ್ಮೆಂಟ್ ಅನ್ನ ಅನಲೈಸಿಸ್ ಮಾಡಕ್ಕೆ ನೋಡಬೇಕಾದಂತಹ 4 ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವುದು ಮತ್ತೆ ಯಾವ ರೀತಿ ಪ್ಯಾಟರ್ನ್ ನೀವು ಅನಾಲಿಸಿಸ್ ಮಾಡಬೇಕು ಅನ್ನೋದು ಸಿಂಪಲ್ ಆಗಿ ತಿಳಿತಾ ಹೋಗುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ P&L ಸ್ಟೇಟ್ಮೆಂಟ್ ಅಂದ್ರೇನು, P&L ಸ್ಟೇಟ್ಮೆಂಟ್ ಅಲ್ಲಿ ಏನೇನಿರುತ್ತೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇಲ್ಲಿ ಕೂಡ ಒಂದ್ಸರಿ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ P&L ಸ್ಟೇಟ್ಮೆಂಟ್ ಅಂದ್ರೆ ಏನಂತಂದ್ರೆ ಇದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ. ಓಕೆನಾ, ಇದು ಒಂದು ಡಾಕ್ಯುಮೆಂಟ್. ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ ಒಂದು ಕಂಪನಿ ಎಷ್ಟು ರೆವಿನ್ಯೂ ಮಾಡ್ತು ಅಂದ್ರೆ ಲೈಕ್ ವ್ಯವಹಾರ ಮಾಡ್ತು, ಆ ರೆವಿನ್ಯೂ ಮಾಡ್ಲಿಕ್ಕೆ ಎಷ್ಟು ರಾ ಮಟೀರಿಯಲ್ ಗೆ ಖರ್ಚಾಯ್ತು, ಎಂಪ್ಲಾಯ್ ಕಾಸ್ಟ್ ಎಷ್ಟಾಯ್ತು, ಮತ್ತೆ ಸರ್ಕಾರಕ್ಕೆ ಟ್ಯಾಕ್ಸ್ ಎಷ್ಟು ಕಟ್ಟಿದ್ರು, ಮತ್ತೆ ಯಾರಾದ್ರಿಂದ ಸಾಲ ತಗೊಂಡ್ ಬಂದಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಕಟ್ಟಿದ್ರು, ಎಲ್ಲ ಕೂಡ ಕಂಪ್ಲೀಟ್ ಆಗಿ ಈ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಈ ವಿಡಿಯೋನ ನೋಡೋಕ್ಕಿಂತ ಮೊದಲು, ಯಾಕಂತಂದ್ರೆ ನಿಮಗೆ ಮೊದಲು P&L ಸ್ಟೇಟ್ಮೆಂಟ್ ಅಂದ್ರೆ ಏನಂತ ಗೊತ್ತಿಲ್ಲ ಅಂತಂದ್ರೆ P&L ಸ್ಟೇಟ್ಮೆಂಟ್ ನ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅದಕ್ಕೇನೆ ಮೊದಲು ಈ P&L ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ನಾನು ಹಿಂದಿನ ವಿಡಿಯೋ ಮಾಡಿದೀನಲ್ವಾ, ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ. ಹಂಗಂದ್ರೆ ಮಾತ್ರ ನಿಮಗೆ ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅಂತ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಈಗ ಈ P&L ಸ್ಟೇಟ್ಮೆಂಟ್ ಅಲ್ಲಿ ನೀವೇನಾದ್ರೂ ಅನಾಲಿಸಿಸ್ ಮಾಡ್ಬೇಕಂತಂದ್ರೆ ಮೇನ್ ಆಗಿ ಈ 4 ಕಾಂಪೋನೆಂಟ್ ನ ನೋಡ್ಬೇಕು. ಮೊದಲನೇ ಕಾಂಪೋನೆಂಟ್ ಏನಂತಂದ್ರೆ P&L ಸ್ಟೇಟ್ಮೆಂಟ್ ಅಲ್ಲಿ ಟಾಪ್ ಲೈನ್ ನ ನೋಡ್ಬೇಕು. ಎರಡನೇ ಕಾಂಪೋನೆಂಟ್ ಯಾವುದು ಅಂತಂದ್ರೆ ಬಾಟಮ್ ಲೈನ್, ಅಂದ್ರೆ ಪ್ರಾಫಿಟ್, ಕಂಪನಿನಲ್ಲಿ ಪ್ರಾಫಿಟ್ ಎಷ್ಟಾಗ್ತಿದೆ ಅನ್ನೋದನ್ನ ನೋಡ್ಬೇಕು. ಇನ್ನು ಮೂರನೇ ಕಾಂಪೋನೆಂಟ್ ಯಾವುದು ಅಂತಂದ್ರೆ ಕಂಪನಿಯ ಮಾರ್ಜಿನ್ ಇಂಪ್ರೂವ್ ಆಗ್ತಿದೆಯಲ್ಲ ಅಂತ ನೋಡ್ಬೇಕು. ಇದನ್ನ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಮತ್ತೆ P&L ಟರ್ಮ್ಸ್ ಅಲ್ಲಿ ಏನಂತಾರೆ ಅಂದ್ರೆ ಎಬಿಟಾ, ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಂತಾನೂ ಕರೀತಾರೆ. ಇನ್ನು ನಾಲ್ಕನೇ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಡಿವಿಡೆಂಡ್ ಪೇಔಟ್ ರೇಷೋ. ಈ 4 ಫ್ಯಾಕ್ಟರ್ ಮತ್ತೆ ಕಾಂಪೋನೆಂಟ್ಸ್ ನ ಹೇಳಿದ್ನಲ್ವಾ, ಇವನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು ಅನ್ನೋದನ್ನ ಹೇಳಕ್ಕಿಂತ ಮೊದಲು ಇವು ಅಂದ್ರೆ ಏನಂತ ನಾನು ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ನಿಮಗೆ ಇವನ್ನ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕಂತ ಸಿಂಪಲ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ನಂದೇ ಒಂದು ಪರ್ಸನಲ್ ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಯೂಶಲಿ ಏನಾಗ್ತಿತ್ತು ಅಂತಂದ್ರೆ ಇದು 2017-18 ಆ ಟೈಮ್ ಓಕೆನಾ ಕತೆ. ಏನಂತಂದ್ರೆ ನಾವು ಸ್ಕೂಲ್ಗೆ ಹೋಗ್ತಿದ್ವಲ್ವಾ, ಆ ಟೈಮಲ್ಲಿ ನಾನು 9th 10th ಎಲ್ಲ ಇದ್ದೆ. ಅವಾಗ ನಾವು ಬೇಸಿಗೆ ರಜೆ ಬಂದ ತಕ್ಷಣ ನಮ್ಮ ಅಜ್ಜಿ ಊರಿಗೆ ಈ ಬೇಸಿಗೆ ರಜೆಗೋಸ್ಕರ ಹೋಗ್ತಿದ್ವಿ. ಓಕೆನಾ, ನಮ್ಮ ಅಜ್ಜಿಯರ ಮನೆಯಲ್ಲಿ ಏನಂತಂದ್ರೆ ಒಂದು ಫ್ರಿಡ್ಜ್ ಇತ್ತು. ಯಾವಾಗ 2017-18 ಟೈಮಲ್ಲಿ. ಓಕೆನಾ, ಅವ್ರೇನ್ ಮಾಡ್ತಿದ್ರು ಅಂತಂದ್ರೆ ಈ ಐಸ್ ಕ್ಯಾಂಡಿ ಬರ್ತಾ ಹೋಗುತ್ತಾ ನಿಮಗೆ, ಚಿಕ್ಕ ಚಿಕ್ಕ ಪಾಕೆಟ್ ಅಲ್ಲೆಲ್ಲ ಇರ್ತಾವಲ್ವಾ, ಅವ್ರೇನ್ ಮಾಡ್ತಿದ್ರು ಅಂದ್ರೆ ನಮ್ಮ ಅಜ್ಜಿಯವ್ರ ಮನೆಯಲ್ಲಿ ಅವರು ಈ ಪಾಕೆಟ್ ನ ತಗೊಂಡ್ ಬಂದ್ಬಿಟ್ಟು ಆ ರಸ್ನ ಮಾಡ್ಬಿಟ್ಟು ನೀರಿಗೆ ರಸ್ನ ಹಾಕಿ ಸಕ್ಕರೆ ಹಾಕ್ಬಿಟ್ಟು ಈ ಪಾಕೆಟ್ ಅಲ್ಲಿ ಹಾಕ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡ್ತಿದ್ರು. ಅದು ಐಸ್ ಕ್ಯಾಂಡಿ ಆಗಿ ಕನ್ವರ್ಟ್ ಆಗ್ತಿತ್ತು. ಈ ನಮ್ಮ ಅಜ್ಜಿ ಏನ್ ಮಾಡ್ತಿದ್ರು ಅಂತಂದ್ರೆ ₹1 ಲೈಕ್ ಅದು ಕ್ಯಾಂಡಿ ಇತ್ತಲ್ವಾ, ಆ ಕ್ಯಾಂಡಿನ ನಮಗೆ ₹1 ಒಂದು ಕೊಡ್ತಿದ್ರು. ಇದೇ ರೀತಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಲೈಕ್ ಮನೆಯಲ್ಲಿ ಈ 100 ಕ್ಯಾಂಡಿನ ಅಥವಾ 150 ಕ್ಯಾಂಡಿನ 200 ಕ್ಯಾಂಡಿನ ಈ ಥರ್ಮೋಕೋಲ್ ಬಾಕ್ಸ್ ಬರುತ್ತಲ್ವಾ, ಆ ಬಾಕ್ಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಬೇಸಿಗೆ ಕಾಲದಲ್ಲಿ ನಾವು ರಜೆಗೆ ಹೋಗಿರ್ತಿದ್ವಲ್ವಾ, ಮನೇಲಿ ಏನ್ ಮಾಡೋದಪ್ಪ ಕುತ್ಕೊಂಡು ಅಂತೇಳಿ ಈ ಕ್ಯಾಂಡಿನ ಮಾರಕ್ ಹೋಗ್ತಿದ್ವಿ. ಲೈಕ್ ನಮಗೆ ₹1 ಕೊಡ್ತಿದ್ವಾ, ನಾವು ಜನಗಳಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ₹2 ಸೆಲ್ ಮಾಡ್ತಿದ್ವಿ. ಸೊ ಇದನ್ನೇ ಒಂದು ಬಿಸ್ನೆಸ್ ಅಂತ ಇಟ್ಕೊಳ್ಳಿ. ಓಕೆನಾ, ಸೊ ಇದನ್ನೇ ಒಂದು ಬಿಸ್ನೆಸ್ ಅಂತ ಇಟ್ಕೊಂಡ್ಬಿಟ್ಟು ಲೈಕ್ ನಾನೀಗ 4 ಕಾಂಪೋನೆಂಟ್ ಹೇಳಿದ್ನಲ್ವಾ, ಈ ಬಿಟ್ಟ ಅಂದ್ರೇನು, ಟಾಪ್ ಲೈನ್ ಅಂದ್ರೇನು, ಬಾಟಮ್ ಲೈನ್ ಅಂದ್ರೇನು, ಡಿವಿಡೆಂಡ್ ಪೇಔಟ್ ರೇಷೋ ಅಂದ್ರೇನು ಅಂತ ಇವನ್ನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇವನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದಂತ ನಾನು ನಿಮಗೆ ಹೇಳ್ತೀನಿ. ಸೊ ಈಗ ನಂದೊಂದು ಬಿಸ್ನೆಸ್, ಲೈಕ್ ಇದೊಂದು ಬಿಸ್ನೆಸ್ ಅಂತ ಇಟ್ಕೊಳ್ಳಿ, ಐಸ್ ಕ್ಯಾಂಡಿ ಮಾರೋದು. ಓಕೆನಾ, ನಾನು ಈ ಕಂಪನಿನಲ್ಲಿ ಎಂಪ್ಲಾಯ್ ಅಂತ ಇಟ್ಕೊಳ್ಳಿ. ಸೊ ಈಗ ಒಂದು ಕಂಪನಿ ಇದೆ, ಐಸ್ ಕ್ಯಾಂಡಿ ಮಾಡೋ ಕಂಪನಿ. ಈ ಕಂಪನಿನಲ್ಲಿ ಪ್ರತಿದಿನ ನಾನು 150 ಕ್ಯಾಂಡಿನ ಸೆಲ್ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಯೂಶಲಿ 100ರಿಂದ 150 ಸೆಲ್ ಮಾಡ್ತಿದ್ದೆ, ಬಟ್ ಫಾರ್ ದಿ ಸೇಕ್ ಆಫ್ ಕ್ಯಾಲ್ಕುಲೇಷನ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ 150ನ ನಾನು ಡೈಲಿ ಸೆಲ್ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ಸೊ ನಾನು ಅವಾಗ ಆಕ್ಚುಲಿ 1 ತಿಂಗಳ ಅಥವಾ 1.5 ತಿಂಗಳು ಅಷ್ಟೇ ಸೆಲ್ ಮಾಡ್ತಿದ್ದೆ, ಯಾಕಂದ್ರೆ ಅಷ್ಟಕ್ಕೆ ರಜೆಗೆ ಹೋಗ್ತಿದ್ನಲ್ವಾ. ಬಟ್ ಇದನ್ನ ಫುಲ್ ಹೋಲ್ ಇಯರ್ ಬಿಸ್ನೆಸ್ ಆಗ್ತಿತ್ತು ಅಂತ ಇಟ್ಕೊಳ್ಳಿ. 1 ವರ್ಷದಲ್ಲಿ ನಾನು 300 ದಿನಾನು ಸೆಲ್ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ. ದಿನ 150 ಕ್ಯಾಂಡಿ ಸೆಲ್ ಮಾಡಿದ್ರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ 300 ದಿನಕ್ಕೆ ಎಷ್ಟಾಗುತ್ತೆ ಅಂತಂದ್ರೆ 45,000 ಕ್ಯಾಂಡಿ ಸೆಲ್ ಮಾಡ್ದಂಗೆ ಆಗುತ್ತೆ. ಸೊ ನಾನು ₹1 ಒಂದು ಡಿಸ್ಕೌಂಟ್ ಬರ್ತಿದ್ನಾ, ₹2 ಸೆಲ್ ಮಾಡ್ತಿದ್ದೆ. 45,000 ಕ್ಯಾಂಡಿನ ಸೆಲ್ ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ? ಟೋಟಲ್ 90,000 ಆಗುತ್ತಲ್ವಾ. ಸೊ ನಾನು ಕಸ್ಟಮರ್ಗೆ ಎಷ್ಟು ದುಡ್ಡಿಗೆ ಸೆಲ್ ಮಾಡ್ತಿದ್ದೀನಲ್ವಾ, ಅದನ್ನ ಲೈಕ್ ಟೋಟಲ್ 90,000 ಆಯ್ತಲ್ವಾ. ಇದನ್ನೇ ಟಾಪ್ ಲೈನ್ ರೆವಿನ್ಯೂ, ಟಾಪ್ ಲೈನ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ದ ಫಸ್ಟ್ ಕಾಂಪೋನೆಂಟ್ ಆಫ್ ದಿ P&L ಸ್ಟೇಟ್ಮೆಂಟ್. ಯು ಶುಡ್ ಅಂಡರ್ಸ್ಟ್ಯಾಂಡ್. ಏನು, ನಾನೀಗ 90,000 ಸೆಲ್ ಮಾಡಿದ್ನಲ್ವಾ, ನನಗೆ 90,000 ಬಂತು, ಇದನ್ನೇ ಟಾಪ್ ಲೈನ್ ಅಂತ ಹೇಳಿ ಕರೀತಾರೆ. ಸೊ ಈಗ ನಾನು 90,000 ಬಂದ ತಕ್ಷಣ ಇದು 100% ನನಗೆ ಪ್ರಾಫಿಟ್ ಅಲ್ಲ. ನಾನು ಅಂದ್ರೆ ಇಲ್ಲಿ ಕಂಪನಿ ಪ್ರಾಫಿಟ್ ಅಲ್ಲ, ಈಗ ನಾನು ಕಂಪನಿ ಎಂಪ್ಲಾಯ್ ಅಷ್ಟೇ. ಇದು ನನಗೆ 100% ಪ್ರಾಫಿಟ್ ಅಲ್ಲ, ಕಂಪನಿಗೆ 100% ಪ್ರಾಫಿಟ್ ಅಲ್ಲ ಇದು. ಓಕೆನಾ, ಸೊ ಇದು 90,000ದಲ್ಲಿ ನಾನು 45,000 ಮನೆ ಕೊಡ್ಬೇಕಿತ್ತು. ಯಾಕಂದ್ರೆ ಅವ್ರು ₹1 ಒಂದು ಐಸ್ ಕ್ಯಾಂಡಿನ ನನಗೆ ಕೊಟ್ಟಿದ್ರು, ನಾನು ₹2 ಸೆಲ್ ಮಾಡ್ತಿದ್ದೆ. ಸೊ 45,000 ಅವ್ರಿಗೆ ಕೊಟ್ರೆ ನನಗೆ ಇನ್ನೂ 45,000 ಉಳಿಯುತ್ತಲ್ವಾ. ಈ 45,000ದಲ್ಲಿ ಮತ್ತೆ ನಾನು ಆ ಕಂಪನಿನಲ್ಲಿ ಎಂಪ್ಲಾಯ್ ಇದ್ದಂಗೆ. ಈಗ
ಐಸ್ ಕ್ಯಾಂಡಿ ಕಂಪ್ನಿ ಇದೆಯಾ, ಆ ಕಂಪ್ನಿನಲ್ಲಿ ನಾನು ಎಂಪ್ಲಾಯ್ ಇದ್ದೆ ಓಕೆನಾ. ಸೊ ನನಗೆ ಪ್ರತಿದಿನ 100 ರೂಪಾಯಿ ಸ್ಯಾಲರಿ ತಗೊಳ್ತಿದ್ದೆ ಅಂತ ಇಟ್ಕೊಳ್ಳಿ. ಇದನ್ನೇ ಎಂಪ್ಲಾಯ್ ಕಾಸ್ಟ್ ಅಂತ ಹೇಳಿ ಕರೀತಾರೆ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ. 100 ರೂಪಾಯಿ ತಗೊಂಡ್ರೆ 300 ರೂಪಾಯಿ, ಸಾರಿ 300 ದಿನ ಸೆಲ್ ಮಾಡ್ತಿದ್ನಲ್ವಾ, 30,000 ನಾನು ಸ್ಯಾಲರಿ ತಗೊಂಡಂಗಾಗುತ್ತೆ. ಈ 45,000ದಲ್ಲಿ ಇನ್ನು 30,000ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಇನ್ನು 15,000 ಉಳಿಯುತ್ತೆ. ಈ 15,000ನೇ ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಮತ್ತೆ P&L ಸ್ಟೇಟ್ಮೆಂಟ್ ಅಲ್ಲಿ ಇಬಿಟಾ ಮಾರ್ಜಿನ್ ಅಂತ ಹೇಳಿ ಕರೀತಾರೆ. ಎಬಿಟಾ ಅಂದ್ರೆ ಏನು? ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಂತ. ಸೊ ಈಗ ನನ್ನ ಕಂಪನಿ ಎಬಿಟಾ ಎಷ್ಟಿದೆ, ನನ್ನ ಕಂಪನಿ ಅಲ್ಲ ಓಕೆನಾ, ಲೈಕ್ ನಾನು ಜಸ್ಟ್ ಎಂಪ್ಲಾಯಿ. ಇಲ್ಲೊಂದು ಕ್ಯಾಂಡಿ ಸೆಲ್ ಮಾಡೋ ಕಂಪನಿ ಇದೆ, ನಾನು ಆ ಕಂಪನಿ ಎಂಪ್ಲಾಯ್ ಅಂತ ಇಟ್ಕೊಳ್ಳಿ. ಈ ಕಂಪನಿಗೆ ರಾ ಮಟೀರಿಯಲ್ ಕೊಡೋರು ಯಾರು? ಲೈಕ್ ನಮ್ಮ ಅಜ್ಜಿ ಮನೆಯವರು. ಅವರು ಐಸ್ ನ ಮಾಡ್ಬಿಟ್ಟು ಈ ಕಂಪನಿ ಕೊಡ್ತಾರೆ, ಅದನ್ನೇ ತಗೊಂಡ್ ಬಂದು ನಾನು ಸೆಲ್ ಮಾಡಿ ಈ ಕಂಪನಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ ಓಕೆನಾ. ಸೊ ಬಂದಿರೋ 90,000 ರೆವಿನ್ಯೂ ನಲ್ಲಿ 45,000 ರಾ ಮಟೀರಿಯಲ್ ಹೋಯ್ತು, ಇನ್ನು 30,000 ನನಗೆ ಸ್ಯಾಲರಿ ತಗೊಂಡೆ, ಇನ್ನು 15,000 ಉಳಿತಲ್ವಾ, ಇದನ್ನೇ ಎಬಿಟಾ ಅಂತಾರಂತ ನಾನು ಅವಾಗಲೇ ಹೇಳಿದೆ. ಈ ಎಬಿಟಾನ ಯೂಶಲಿ ನಂಬರ್ಸ್ ಅಲ್ಲಿ ಹೇಳಲ್ಲ, ಪರ್ಸೆಂಟೇಜ್ ಅಲ್ಲಿ ಹೇಳ್ತಾರೆ. ಯಾವ್ದು ಪರ್ಸೆಂಟೇಜ್ ಅಲ್ಲಿ ಹೇಳ್ತಾರೆ ಅಂತಂದ್ರೆ ಸೇಲ್ಸ್ಗೆ ಎಷ್ಟು ಪರ್ಸೆಂಟ್ ದುಡ್ಡು ಎಬಿಟಾ ಉಳಿದಿದೆ ಅನ್ನೋದನ್ನೇ ಎಬಿಟಾ ಲೈಕ್ ಮಾರ್ಜಿನ್ ಅಂತಾನೂ ಕರೀತಾರೆ. ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತಂದ್ರೆ 15,000 ಡಿವೈಡೆಡ್ ಬೈ 90,000 ಸೇಲ್ ಆಗಿತ್ತಲ್ವಾ, 90,000 ಮಾಡಿ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 16% ಬರುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ನನ್ನ ಕ್ಯಾಂಡಿ ಕಂಪನಿ ಎಬಿಟಾ ಮಾರ್ಜಿನ್ ಎಷ್ಟು ಅಂತಂದ್ರೆ 16%. ಸೊ ಈ ಎಬಿಟಾ ಆದ್ಮೇಲೆ ದೊಡ್ಡ ದೊಡ್ಡ ಕಂಪನಿಗಳಲ್ಲೆಲ್ಲ ಯಾವ ತರ ಇರುತ್ತೆ ಅಂತಂದ್ರೆ ಅವರು ಬಿಸ್ನೆಸ್ ಮಾಡೋದಕ್ಕೆ ಸಾಲ ತಗೊಂಡು ಬಂದಿರ್ತಾರೆ. ಸಾಲ ತಗೊಂಡಿದ್ದಕ್ಕೆ ಅವರು ಇಂಟ್ರೆಸ್ಟ್ ಬೇರೆ ಕಟ್ಬೇಕಿರುತ್ತೆ. ಮತ್ತೆ ಅವರು ದೊಡ್ಡ ದೊಡ್ಡ ಮಷಿನ್ ಮತ್ತೆ ತಿರ್ಗಾ ಲೈಕ್ ದೊಡ್ಡ ದೊಡ್ಡ ಲ್ಯಾಪ್ಟಾಪ್ಸ್ ಮತ್ತೆ ಕಂಪ್ಯೂಟರ್ಸ್ ಇವನ್ನೆಲ್ಲ ತಗೊಂಡ್ ಬಂದಿರ್ತಾರಲ್ವಾ, ಲೈಕ್ ಭೂಮಿ ತಗೊಂಡಿರ್ತಾರೆ, ಇವನ್ನೆಲ್ಲ ಡಿಪ್ರಿಸಿಯೇಷನ್ ಕೂಡ ಮಾಡ್ಬೇಕಿರುತ್ತೆ. ಸೊ ಡಿಪ್ರಿಸಿಯೇಷನ್ ಮಾಡ್ತಿರ್ತಾರೆ ಅವರು ದೊಡ್ಡ ದೊಡ್ಡ ಕಂಪನಿನಲ್ಲಿ. ನಾನು ಡಿಪ್ರಿಸಿಯೇಷನ್, ಅಮೋರ್ಟೈಸೇಷನ್, ಟ್ಯಾಕ್ಸ್ ಕಟ್ಟೋದೆಷ್ಟು ಇವನ್ನೆಲ್ಲನೂ ಕೂಡ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಅದಕ್ಕೇನೆ ನಾನು ಮೊದಲೇ ಹೇಳಿದ್ದು ಏನಂತಂದ್ರೆ ಆ ವಿಡಿಯೋ ನೋಡ್ಕೊಂಡು ಬಂದು ಇದನ್ನ ನೋಡಿ ಅಂತ. ಸೊ ಈಗ ನನ್ನ ಕಡೆ ಡಿಪ್ರಿಸಿಯೇಷನ್ ಮಾಡಕ್ಕಿಲ್ಲ, ಇಂಟ್ರೆಸ್ಟ್ ಕಟ್ಟಕ್ಕಿಲ್ಲ, ಟ್ಯಾಕ್ಸ್ ಅಂತೂ ಕಟ್ಟದೇ ಇಲ್ಲ, ಯಾಕಂದ್ರೆ ಬರೋದೇ 15,000 ಬಂದಿದೆ ಲೈಕ್ ನಮ್ಮ ಕಂಪನಿನಲ್ಲಿ. ಅದಕ್ಕೆ ಈಗ ನಮ್ಮ ಕಂಪನಿನಲ್ಲಿ ಎಬಿಟಾ ಎಷ್ಟಿತ್ತಲ್ವಾ ಅಷ್ಟೇನೆ ನಮ್ಮ ಕಂಪನಿನಲ್ಲಿ ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೂಡ ಆಗಿದೆ. ಎಷ್ಟಾಗಿದೆ? 15,000 ಆಗಿದೆ. ಈಗೇನ್ ಪ್ಯಾಟ್ ಇರುತ್ತಲ್ವಾ ಕಂಪನಿಗಳಲ್ಲಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಇರುತ್ತಲ್ವಾ, ಇದನ್ನೇ ಬಾಟಮ್ ಲೈನ್ ಅಂತ ಹೇಳಿ ಕರೀತಾರೆ. ರೆವಿನ್ಯೂನ ಟಾಪ್ ಲೈನ್ ಅಂತ ಕರೆದ್ರೆ ಪ್ರಾಫಿಟ್ ನ ಬಾಟಮ್ ಲೈನ್ ಅಂತ ಹೇಳಿ ಕರೀತಾರೆ. ಇದನ್ನು ಕೂಡ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡ್ತಾರೆ. ಬಟ್ ನೀವು ನಂಬರ್ಸ್ ಅಲ್ಲೂ ಕೂಡ ಯೂಶಲಿ ಹೇಳ್ತಿರ್ತಾರೆ. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಹೆಂಗಂತಂದ್ರೆ 15,000 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸೇಲ್ಸ್ ಆಗಿತ್ತು? 90,000 ಸೇಲ್ಸ್ ಆಗಿತ್ತು. ಸೊ ಇದು ಕೂಡ 16% ಪ್ಯಾಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಲೈಕ್ ನನಗೆ ಟೋಟಲ್ 15,000 ಉಳಿತಾ, ಈ 15,000 ಪ್ಯಾಟ್ ಏನಿದೆಯಲ್ವಾ, ಈ ಕಂಪನಿ ಓನರ್ ಯಾರು? ಈ ಕಂಪನಿ ಓನರ್ ನಾನೇ, ಯಾಕಂತಂದ್ರೆ ನಾನೇ ಇದನ್ನ ಕ್ರಿಯೇಟ್ ಮಾಡಿದ್ದೀನಿ. ಈ ಕಂಪನಿಗೆ ಎಂಪ್ಲಾಯ್ ಯಾರು? ಎಂಪ್ಲಾಯ್ ಕೂಡ ನಾನೇ. ಸೊ ಯೂಶಲಿ ಏನಾಗುತ್ತೆ ಅಂತಂದ್ರೆ ಕಂಪನಿಗಳಲ್ಲಿ ಶೇರ್ ಹೋಲ್ಡರ್ಸ್ ಇರ್ತಾರೆ ಓಕೆನಾ. ಈಗ ಶೇರ್ ಹೋಲ್ಡರ್ಸ್ ಆದ್ರೆ ಈ 15,000 ಇರುತ್ತಲ್ವಾ, ಈ 15,000ನ ಕಂಪನಿಗೆ ಮಾಡೋದಕ್ಕೆ 2 ಆಪ್ಷನ್ ಇರುತ್ತೆ. ಬಂದಿರೋ ಪ್ರಾಫಿಟ್ ಅಲ್ಲಿ ಕಂಪನಿ 2 ಆಪ್ಷನ್ ನ ಎಕ್ಸಿಕ್ಯೂಟ್ ಮಾಡಬಹುದು. ಮೊದಲನೇ ಆಪ್ಷನ್ ಏನಂತಂದ್ರೆ ಆ ಕಂಪನಿನ ದೊಡ್ಡದು ಮಾಡೋದಕ್ಕೆ ಆ 15,000ನ ಇನ್ವೆಸ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಏನ್ ಮಾಡಬಹುದು ಅಂತಂದ್ರೆ ಆ 15,000ನ ಈ ಶೇರ್ ಹೋಲ್ಡರ್ಸ್ ಅಂದ್ರೆ ಅಲ್ಲಿ ಕಂಪನಿ ಓನರ್ಸ್ ಏನಿದಾರಲ್ವಾ ಅವರು ತಗೊಂಡು ಹೋಗ್ಬೋದು. ಈ ಕ್ಯಾಂಡಿ ಕಂಪನಿ ಎಕ್ಸಾಂಪಲ್ ಅಲ್ಲಿ ಓನರ್ ಯಾರು? ಓನರ್ ನಾನೇ. ಸೊ ಈ 15,000 ನಾನೇ ತಗೊಂಡು ಹೋಗ್ಬೋದಾ? ಇಲ್ಲ ಅಂದ್ರೆ ನಾನೇನ್ ಮಾಡ್ಬೋದು ಅಂತಂದ್ರೆ ಈಗ ಲೈಕ್ ಈ ವರ್ಷ ನಾನು 300 ದಿನ ನಡ್ಕಂತ ಹೋಗ್ಬಿಟ್ಟು ಈ ಐಸ್ ಕ್ಯಾಂಡಿನ ಸೆಲ್ ಮಾಡಿದೀನಿ. ನೆಕ್ಸ್ಟ್ ವರ್ಷ ನಾನು ಯಾವ ತರ ಥಿಂಕ್ ಮಾಡ್ತೀನಿ ಅಂತಂದ್ರೆ ನಡ್ಕಂತ ಹೋದ್ರೆ ನಾನು ಸ್ವಲ್ಪ ನಿಧಾನಕ್ಕೆ ಏರಿಯಾನ ಕವರ್ ಮಾಡ್ಬೇಕಾಗುತ್ತೆ, ಯಾಕೆ ನಾನೊಂದು ಸೈಕಲ್ ನ ತಗೋಬಾರ್ದು ಅಂತ ಯೋಚನೆ ಮಾಡಿ ಈ ಬಂದಿರೋ 15,000 ಪ್ರಾಫಿಟ್ ಅಲ್ಲಿ 10,000 ಏನಾದ್ರು ನಾನು ಸ್ಪೆಂಡ್ ಮಾಡಿ ಒಂದು ಸೈಕಲ್ ತಗೊಂಡ್ಬಿಟ್ಟು ಆ ಸೈಕಲ್ ಮೂಲಕ ನಾನೇನಾದ್ರು ಐಸ್ ಕ್ಯಾಂಡಿ ಮಾರಕ್ ಹೋದ್ರೆ ನಾನೇನ್ ಮಾಡ್ದಂಗ ಆಗುತ್ತೆ ಅಂದ್ರೆ ಈಗ ನನ್ನ ಬಿಸ್ನೆಸ್ ಅಲ್ಲಿ ರೀಇನ್ವೆಸ್ಟ್ ಮಾಡ್ದಂಗ ಆಗುತ್ತೆ. ಸೊ ರೀಇನ್ವೆಸ್ಟ್ ಮಾಡ್ತೀನಿ, ಇನ್ನ 5,000 ಉಳಿತಲ್ವಾ, ಈ 5,000 ನಾನೇನ್ ಮಾಡ್ತೀನಿ? ಈ 5,000 ನಾನೇನ್ ಮಾಡ್ತೀನಿ ಅಂದ್ರೆ ನಾನೇ ತಗೊಂಡ್ಬಿಡ್ತೀನಿ, ಯಾಕಂದ್ರೆ ನಾನೇ ಈ ಕಂಪನಿ ಓನರು. ಈಗ ಬಂದಿರೋ ಕಂಪನಿಗೆ ಎಷ್ಟು ಪ್ರಾಫಿಟ್ ಆಗಿರುತ್ತಲ್ವಾ ಆ ಪ್ರಾಫಿಟ್ ಅಲ್ಲಿ ಕಂಪನಿ ಎಷ್ಟು % ದುಡ್ಡನ್ನ ಶೇರ್ ಹೋಲ್ಡರ್ಗೆ ಕೊಡುತ್ತೆ ಇನ್ ಟರ್ಮ್ಸ್ ಆಫ್ ಡಿವಿಡೆಂಟ್ ಅಂತ ಹೇಳಿ ಕರೀತಾರೆ. ಇದನ್ನೇ ಡಿವಿಡೆಂಟ್ ರೂಪದಲ್ಲಿ ಶೇರ್ ಹೋಲ್ಡರ್ಗೆ ಕೊಡುತ್ತೆ ಅನ್ನೋದನ್ನೇ ನೋಡ್ತೀವಲ್ವಾ, ಎಷ್ಟು ಪರ್ಸೆಂಟೇಜ್ ಕೊಡುತ್ತೆ ಅಂತ ನೋಡ್ತೀವಲ್ವಾ, ಇದನ್ನೇ ಡಿವಿಡೆಂಟ್ ಪೇಔಟ್ ರೇಷಿಯೋ ಅಂತ ಹೇಳಿ ಕರಿತೀವಿ. ಡಿವಿಡೆಂಟ್ ಪೇಔಟ್ ರೇಷಿಯೋ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಟೋಟಲ್ ಎಷ್ಟು ಕಂಪನಿಯ ಪ್ರಾಫಿಟ್ ಇರುತ್ತಲ್ವಾ ಅದರಲ್ಲಿ ಎಷ್ಟು % ಹಣವನ್ನ ಈ ಕಂಪನಿ ಶೇರ್ ಹೋಲ್ಡರ್ಗೆ ಕೊಡುತ್ತೆ ಅಂತ ನೋಡೋದೇ ಡಿವಿಡೆಂಟ್ ಪೇಔಟ್ ರೇಷಿಯೋ. ಎಕ್ಸಾಂಪಲ್ಗೆ ಈಗ ನನ್ನ ಕಂಪನಿದು ಡಿವಿಡೆಂಟ್ ಪೇಔಟ್ ರೇಷಿಯೋ ಏನಾದ್ರು ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 10,000 ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸೈಕಲ್ ತಗೊಳ್ಳೋದಕ್ಕೆ, ಇನ್ನು 5,000 ನಾನು ತಗೊಂಡು ಹೋಗ್ತಿದ್ದೀನಿ ಅಲ್ವಾ, ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ 5,000 ನ್ಯೂಮರೇಟರ್ ಬರುತ್ತೆ ಡಿವೈಡೆಡ್ ಬೈ ಟೋಟಲ್ 15,000 ನಂದು ಕಂಪನಿದು ಪ್ಯಾಟ್ ಆಗಿತ್ತು ಇಂಟು 100 ಮಾಡಿದ್ರೆ 33% ಬರುತ್ತೆ. ಇದರ ಅರ್ಥ ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪನಿ ಏನಾದ್ರು 100 ರೂಪಾಯಿ ಪ್ರಾಫಿಟ್ ಆದ್ರೆ 33 ರೂಪಾಯಿ 30 ಪೈಸೆಯನ್ನ ಶೇರ್ ಹೋಲ್ಡರ್ಸ್ಗೆ ಇನ್ ಟರ್ಮ್ಸ್ ಆಫ್ ಡಿವಿಡೆಂಟ್ ಆಗಿ ಕೊಡ್ತಿದ್ದಾರೆ. ಇನ್ನು ಉಳಿದಿರೋ ದುಡ್ಡನ್ನ ಅಂದ್ರೆ 77% ದುಡ್ಡನ್ನ ಈ ಕಂಪನಿನ ಗ್ರೋತ್ ಮಾಡೋದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಐ ಹೋಪ್ ನಿಮಗೆ ಈ ನನ್ನ ಸಿಂಪಲ್ ಎಕ್ಸಾಂಪಲ್ ಮೂಲಕ ಟಾಪ್ ಲೈನ್ ಅಂದ್ರೇನು ರೆವಿನ್ಯೂ ಆಗಿರೋ 90,000 ನನ್ನ ಕೇಸಲ್ಲಿ, ಮತ್ತೆ ಮಾರ್ಜಿನ್ ಎಷ್ಟು ನನ್ನ ಕಂಪನಿನಲ್ಲಿ 15,000 ಎಷ್ಟಿತ್ತು, ಲೈಕ್ ಎಬಿಟಾ ಮಾರ್ಜಿನ್ 16% ಇತ್ತು. ಬಾಟಮ್ ಲೈನ್ ಅಂದ್ರೂ ಪ್ಯಾಟ್ ಅಂದ್ರೆ ಏನು, ಲೈಕ್ ಕಂಪನಿ ಎಷ್ಟು ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಿದೆ ಅನ್ನೋದು. ಈ ನನ್ನ ಕಂಪನಿ ಎಕ್ಸಾಂಪಲ್ ಅಲ್ಲಿ ಪ್ಯಾಟ್ ಎಷ್ಟಿತ್ತು 15,000ನೇ ಇತ್ತು, ಪ್ಯಾಟ್ ಮಾರ್ಜಿನ್ ಎಷ್ಟಿತ್ತು 16% ಇತ್ತು. ಡಿವಿಡೆಂಟ್ ಪೇಔಟ್
ರೇಷಿಯೋ ಇತ್ತು ಎಷ್ಟಿತ್ತು ನನ್ನ ಕಂಪನಿನಲ್ಲಿ? ಡಿವಿಡೆಂಡ್ ಪೇ ಔಟ್ ರೇಷಿಯೋ 33% ಇತ್ತು. ಐ ಹೋಪ್ ನಿಮಗೆ ಬೇಸಿಕ್ ಆಗಿ ಈ 4 ಇಂಪಾರ್ಟೆಂಟ್ ಕಾಂಪೋನೆಂಟ್ ಈ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ನ ಅನಾಲಿಸಿಸ್ ಮಾಡಕ್ಕೆ ಯಾವ್ಯಾವ ಅನ್ನೋದು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. Now I will take you into the screener and I will explain you with practical example how to analyze the P&L statement. Now let's get back into the screener. ಸೊ ಸ್ಕ್ರೀನರ್ ನ ಓಪನ್ ಮಾಡಿದ ತಕ್ಷಣನೇ ಜೀನಾ ಸಿಕೋ ಅಂತ ಒಂದು ಕಂಪನಿ ಇದೆ. ಓಕೆನಾ, ಈ ಕಂಪನಿ ಈ ಆಯುರ್ವೇದ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಕಂಪನಿ ಬಗ್ಗೆ ನಾನು ನಿಮಗೆ ಯಾವಾಗಾದ್ರೂ ಬೇಕಾದ್ರೆ ಕಂಪ್ಲೀಟ್ ಆಗಿ ಬಿಸ್ನೆಸ್ ಮಾಡಲ್ ಏನು, ಕಂಪ್ನಿನಲ್ಲಿ ಏನಾಗ್ತಿದೆ ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ಫಾರ್ ದಿ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್, ಈ ಜೀನಾ ಸಿಕೋ ಕಂಪ್ನಿದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆನಾ, ಈ ಜೀನಾ ಸಿಕೋ ಕಂಪ್ನಿನ ನೀವು ಈ ಸ್ಕ್ರೀನರ್ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಈ ತರ ಬರುತ್ತೆ. ಇಲ್ಲಿ ಲೈಕ್ ಯೂಶಲಿ ನೀವು ಏನ್ ಮಾಡಿ ಅಂತಂದ್ರೆ ಲಾಗಿನ್ ಆಗಿ. ಓಕೆನಾ, ಲಾಗಿನ್ ಆದ್ರೆ ಲೈಕ್ ನಿಮಗೆ ಈ ಸ್ಕ್ರೀನರ್ ಅಲ್ಲಿ ಏನೇನು ಫೀಚರ್ಸ್ ಇದಾವಲ್ವಾ ಅವೆಲ್ಲನೂ ಕೂಡ ಎನೇಬಲ್ ಆಗ್ತವೆ. ಜಾಸ್ತಿ ಫೀಚರ್ಸ್ ಎಲ್ಲ ಎನೇಬಲ್ ಆಗ್ತವೆ. ಈ ಸ್ಕ್ರೀನರ್ ನ ಹೆಂಗ್ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ಒಂದು ಟ್ಯೂಟೋರಿಯಲ್ ತರ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಿದ್ರೆ ಒಳ್ಳೇದು, ಗೊತ್ತಿಲ್ದಿರೋರು ಹೇಳ್ತಿರೋದು. ಓಕೆನಾ, ಸೊ ಸಿಂಪಲ್ ಆಗಿ ನೀವೇನ್ ಮಾಡಿ ಅಂತಂದ್ರೆ ಇಲ್ಲಿ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ವಾ, ಈ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಗೆ ಬನ್ನಿ. ಈ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ನಿಮಗೆ 4 ಕಾಂಪೋನೆಂಟ್ ನ ಹೇಳಿದೆ. ಏನೇನ್ ಕಾಂಪೋನೆಂಟ್ ಹೇಳಿದೆ? ಒಂದು ಟಾಪ್ ಲೈನ್ ಅಂದ್ರೆ ರೆವೆನ್ಯೂ, ಇನ್ನೊಂದು ಬಾಟಮ್ ಲೈನ್ ಏನು ಪ್ರಾಫಿಟ್, ಇನ್ನೊಂದೇನ್ ಹೇಳಿದೆ ಮಾರ್ಜಿನ್ ಅಂತ ಹೇಳಿದೆ, ಎಬಿಟಾ, ಇನ್ನೊಂದೇನ್ ಹೇಳಿದೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳಿದೆ. ಈ 4 ಕಾಂಪೋನೆಂಟ್ ಎಲ್ಲೆಲ್ಲಿ ಇರ್ತವೆ ಅಂತ ಮೊದಲು ಹೇಳ್ತೀನಿ, ಆಮೇಲೆ ಅನಾಲಿಸಿಸ್ ಮಾಡೋದು ಹೆಂಗಂತ ಹೇಳ್ತೀನಿ. ಓಕೆನಾ, ಸೊ ಇದು ಸ್ಕ್ರೀನರ್. ಓಕೆನಾ, ಸ್ಕ್ರೀನರ್ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಸೇಲ್ಸ್ ಅಂತ ಇರುತ್ತಲ್ವಾ, ಈ ಸೇಲ್ಸ್ ನೋಡಿ ಇಲ್ಲಿ ಎಷ್ಟಿದೆ? 106 ಕೋಟಿ, 94 ಕೋಟಿ, 136 ಕೋಟಿ, 146 ಕೋಟಿ, 204 ಕೋಟಿ, ಸೊ ಆಮೇಲೆ 801 ಕೋಟಿ ಅಂತ ಇದೆಯಲ್ವಾ. ದಿಸ್ ಇಸ್ ರೆವಿನ್ಯೂ. ರೆವಿನ್ಯೂನೇ ಟಾಪ್ ಲೈನ್ ಅಂತೇಳಿ ಕರೀತಾರೆ. ನಿಮಗೆ ಟಾಪ್ ಲೈನ್ ಅಂದ್ರೆ ಏನಂತ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿನೇ ನೆಕ್ಸ್ಟ್ ಎಬಿಟಾ ಅಂತ ಹೇಳಿ ಹೇಳಿದೆ. ಎಬಿಟಾ ಅಂದ್ರೆ ಇಲ್ಲಿ ನೋಡಿ ಆಪರೇಟಿಂಗ್ ಪ್ರಾಫಿಟ್ ಅಂತ ಇರುತ್ತಲ್ವಾ, ಆಪರೇಟಿಂಗ್ ಪ್ರಾಫಿಟ್ ಗೆನೆ ಎಬಿಟಾ ಅಂತ ಹೇಳಿ ಕರೀತಾರೆ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್. ಇಲ್ಲೆಷ್ಟಿದೆ ನೋಡಿ, ನಿಮ್ಗೆ ನೋಡ್ತಿರ್ಬೋದು 11 ಕೋಟಿ, 11 ಕೋಟಿ, 17 ಕೋಟಿ. ರೀಸೆಂಟ್ ಆಗಿ 2026 350 ಕೋಟಿ. ಸೊ ಇದು ಎಬಿಟಾ ಮಾರ್ಜಿನ್. ಓಕೆನಾ, ಅದ್ರ ಕೆಳಗಡೆನೆ OPM ಅಂತಿದೆ. OPM ಅಂತಂದ್ರೆ ಏನಂತಂದ್ರೆ ಆಪರೇಟಿಂಗ್ ಮಾರ್ಜಿನ್ ಅಂತ. ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವಾ, ಐಸ್ ಕ್ಯಾಂಡ್ ಎಕ್ಸಾಂಪಲ್ ತಗೊಂಡ್ಬಿಟ್ಟು ಏನ್ ಹೇಳಿದ್ದೆ? 90,000 ರೆವಿನ್ಯೂ ಆಗಿತ್ತು. ಇಲ್ಲಿ 801 ಕೋಟಿ ಅಂದ್ರೆ ನಾನು 90,000 ಅಂತ ಹೇಳಿದ್ನಲ್ವಾ. ಸೊ ಅಲ್ಲಿ ನಾನು ರಾ ಮಟೀರಿಯಲ್ ಕಾಸ್ಟ್ ಮತ್ತೆ ಲೈಕ್ ನಂದು ಎಂಪ್ಲಾಯ್ ಕಾಸ್ಟ್ ತೆಗೆದ್ಬಿಟ್ಟು 15,000 ನನಗೆ ಆಪರೇಟಿಂಗ್ ಮಾರ್ಜಿನ್ ಉಳಿದಿತ್ತು. ಎಷ್ಟಂತ ಹೇಳಿದ್ದೆ? 16% ಅಂತ ಹೇಳಿದ್ನಲ್ವಾ. ಸೇಮ್ ಅದೇ ರೀತಿನೇ ಇಲ್ಲೂ ಕೂಡ ಎಕ್ಸ್ಪೆನ್ಸ್ ಅಂತ ಇದೆಯಲ್ವಾ, ಎಕ್ಸ್ಪೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ರಾ ಮಟೀರಿಯಲ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಎಂಪ್ಲಾಯ್ ಕಾಸ್ಟ್, ಅದರ್ ಕಾಸ್ಟ್ ಇದೆಲ್ಲ ತೆಗೆದ್ಮೇಲೆ ಏನು ಉಳಿಯುತ್ತಲ್ವಾ ಅದೇ ಆಪರೇಟಿಂಗ್ ಮಾರ್ಜಿನ್. ಲೈಕ್ ಅಂದ್ರೆ ಆಪರೇಟಿಂಗ್ ಪ್ರಾಫಿಟ್ ಎಬಿಟಾನೆ, ಅದನ್ನ ಪ್ರಾಫಿಟ್ ಲೈಕ್ ಮಾರ್ಜಿನ್ ಅಲ್ಲಿ ಹೇಳಿದ್ರೆ 44% ಅಂತ ಇಲ್ಲಿ ತೋರಿಸ್ತಿದೆ, 27% ಅಂತಿದೆ, 29% ಅಂತಿದೆ. ಲೈಕ್ 10% ಇಂದ ಇಂಪ್ರೂವ್ ಆಗ್ತಾ ಹೋಗಿದ್ಯಾ, ಇದು ಎಬಿಟಾ. ಓಕೆನಾ, ಮಾರ್ಜಿನ್ ಅಂತ ಹೇಳಿ ಕರೀತಾರೆ. ಇನ್ನೊಂದು ಥರ್ಡ್ ಫ್ಯಾಕ್ಟರ್ ಯಾವ್ದು ಹೇಳಿದ್ದೆ? ಥರ್ಡ್ ಕಾಂಪೋನೆಂಟ್ ಯಾವ್ದು ಹೇಳಿದ್ದೆ ನಾನು? ಬಾಟಮ್ ಲೈನ್ ಹೇಳಿದ್ದೆ. ಬಾಟಮ್ ಲೈನ್ ಅಂತಂದ್ರೆ ಏನು? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ನೋಡಿ ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಟ್ಯಾಕ್ಸ್ ಕೆಳಗಡೆ ಇದೆ ಅಲ್ವಾ, ಇದೇ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ 2019 6 ಕೋಟಿ ಇತ್ತು. ಈಗ ಎಷ್ಟಾಗಿದೆ ಅಂತಂದ್ರೆ 2025 91 ಕೋಟಿ ಇತ್ತು. ಈಗ 222 ಕೋಟಿ ಆಗಿದೆ. ಸೊ ದಿಸ್ ಇಸ್ ದಿ ಬಾಟಮ್ ಲೈನ್. ಇನ್ನೊಂದು ಕಾಂಪೋನೆಂಟ್ ಹೇಳಿದ್ದೆ ಯಾವುದು? ಡಿವಿಡೆಂಡ್ ಪೇ ಔಟ್ ರೇಷಿಯೋ ಅಂತ ಹೇಳಿದ್ದೆ. ಅದು ಕೂಡ ಇಲ್ಲೇ ಇರುತ್ತೆ ನೋಡಿ, ಡಿವಿಡೆಂಡ್ ಪೇ ಔಟ್ ರೇಷಿಯೋ, ಡಿವಿಡೆಂಡ್ ಪೇ ಔಟ್ ಪರ್ಸೆಂಟೇಜ್ ಅಂತಿದೆ. ಇಲ್ಲಿ ನೋಡಿ ಇದು 0%, ಮುಂದೆ ಬರ್ತಾ 8%, 17%, 15%, ನೆಕ್ಸ್ಟ್ 25% ಆಗಿದೆ. ಸೊ ಇವು 4 ಕಾಂಪೋನೆಂಟ್ ಇಲ್ಲಿ ಇರ್ತವೆ. ಟಾಪ್ ಲೈನ್ ಎಷ್ಟು? ಈ ಜೀನಾ ಸಿಕೋದು 2026 801 ಕೋಟಿ. ಎಬಿಟಾ ಎಷ್ಟು? ಎಬಿಟಾ 350 ಕೋಟಿ. ಎಬಿಟಾ ಮಾರ್ಜಿನ್ ಎಷ್ಟು? 44%. ಅದೇ ರೀತಿನೇ ಬಾಟಮ್ ಲೈನ್ ಎಷ್ಟು ಈ ಕಂಪನಿನಲ್ಲಿ? 222 ಕೋಟಿ. ಅದೇ ರೀತಿನೇ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಇತ್ತು ಎಷ್ಟು? 25%. ಐ ಹೋಪ್ ನಿಮಗೆ 4 ಕಾಂಪೋನೆಂಟ್ ಯಾವ್ದಾವ್ದು ಅಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಮೊದಲನೇ ಕಾಂಪೋನೆಂಟ್ ನೋಡೋಣ. ನೀವು ಯಾವ್ದಾದ್ರು ಒಂದು ಕಂಪನಿ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ನ ಓಪನ್ ಮಾಡಿದ ತಕ್ಷಣ ಮೊದಲನೇ ಕಾಂಪೋನೆಂಟ್ ಯಾವ್ದು ನೋಡ್ಬೇಕಂತಂದ್ರೆ ಟಾಪ್ ಲೈನ್ ನೋಡ್ಬೇಕು. ಟಾಪ್ ಲೈನ್ ನ ಯಾವ ರೀತಿ ನೋಡ್ಬೇಕಂತಂದ್ರೆ ಆ ಟಾಪ್ ಲೈನ್ ಏನಿದೆಯಲ್ವಾ ಪ್ರತಿ ವರ್ಷದಿಂದ ವರ್ಷಕ್ಕೆ, ಕ್ವಾರ್ಟರ್ ಇಂದ ಕ್ವಾರ್ಟರ್ಗೆ, ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆಗ್ತಿರ್ಬೇಕು. ಎಕ್ಸಾಂಪಲ್ಗೆ ನಾನು ಲಾಸ್ಟ್ ಇಯರ್ 2025 ಎಕ್ಸಾಂಪಲ್ ಓಕೆನಾ 90,000 ಏನಾದ್ರು ನಾನು ಐಸ್ ಕ್ಯಾಂಡಿ ಮಾರಿದ್ದೀನಿ ಅಂತಂದ್ರೆ ನೆಕ್ಸ್ಟ್ ವರ್ಷ ಇದು ಜಾಸ್ತಿ ಆಗ್ಬಿಟ್ಟು 1,20,000 ಆಗ್ಬೇಕು. ಅದ್ರ ನೆಕ್ಸ್ಟ್ ವರ್ಷ ಇದು ಜಾಸ್ತಿ ಆಗ್ಬಿಟ್ಟು 1,50,000 ಆಗ್ಬೇಕು. ಅದ್ರ ನೆಕ್ಸ್ಟ್ ವರ್ಷ ಇದು ಜಾಸ್ತಿ ಆಗ್ಬಿಟ್ಟು 1,90,000 2 ಲಕ್ಷದವರೆಗೂ ಹೋಗ್ಬೇಕು. ಅಂದ್ರೆ ನನ್ನ ಬಿಸ್ನೆಸ್ ಅಲ್ಲಿ ಜಾಸ್ತಿ ಕ್ಯಾಂಡಿಗಳು ಸೇಲ್ಸ್ ಆಗ್ಬೇಕು. ಸೇಮ್ ಅದೇ ರೀತಿನೇ ನೀವು ಯಾವ್ದಾದ್ರು ಒಂದು ಕಂಪನಿನ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ನ ಅನಾಲಿಸಿಸ್ ಮಾಡ್ತೀರಾ ಅಂತಂದ್ರೆ ಆ ಕಂಪನಿಯ ಟಾಪ್ ಲೈನ್ ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಈ ಜೀನಾ ಸಿಕೋ ಕಂಪನಿ. ಓಕೆನಾ, ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಸೇಲ್ಸ್ ಅಂತ ಇದೆಯಲ್ವಾ, ಸೇಲ್ಸ್ ಮೇಲೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನೋಡಿ 2019 ರಿಂದ 2020 ಮಧ್ಯೆ ಇದು ಗ್ರೋ ಆಗಿಲ್ಲ, ಡಿ ಗ್ರೋ ಆಗಿದೆ. ಯಾಕಂದ್ರೆ ಆ ಟೈಮಲ್ಲಿ ಕೊರೋನಾ ಬೇರೆ ಇತ್ತಲ್ವಾ, ಸೊ ಅದಕ್ಕೆ ಮೇ ಬಿ ಡಿ ಗ್ರೋ ಆಗಿದೆ. ಅದು ಬಿಟ್ರೆ ನೆಕ್ಸ್ಟ್ ಪ್ರತಿ ವರ್ಷ ನೋಡಿ 2020 ರಿಂದ 2021 ಮಧ್ಯೆ ಇದು 44% ಗ್ರೋತ್ ಆಗಿದೆ. ಅದೇ ರೀತಿ 2021 ರಿಂದ 22 ಆದ್ಮೇಲೆ 8% ಗ್ರೋತ್ ಆಗಿದೆ. 2022 ರಿಂದ 23 ಮಧ್ಯೆ 39% ಗ್ರೋತ್ ಆಗಿದೆ. ಆಮೇಲೆ 59% ಗ್ರೋತ್ ಆಗಿದೆ. ಆಮೇಲೆ 45% ಗ್ರೋತ್ ಆಗಿದೆ. ಈಗ ಲಾಸ್ಟ್ ವರ್ಷ ಅಂದ್ರೆ 2026 ಫೈನಾನ್ಷಿಯಲ್ ಇಯರ್ ಅಲ್ಲಿ ಬರೋಬ್ಬರಿ
71% ಗ್ರೋತ್ ಆಗಿದೆ. ಈ 71% ಇದೆಯಲ್ವಾ, ಇದು ಯಾವ್ದ್ರ ಮೇಲೆ ಅಂತಂದ್ರೆ, ಈ ಎಕ್ಸಾಂಪಲ್ ಲಾಸ್ಟ್ ಇಯರ್ 469 ಕೋಟಿ ಏನು ವ್ಯಾಪಾರ ಮಾಡಿದೆಯಲ್ವಾ, ಸೇಲ್ಸ್ ಮಾಡಿದೆಯಲ್ವಾ, ಅದಕ್ಕೆ 71% ಗ್ರೋತ್ ಆಗಿದೆ. ಓಕೆನಾ, ಸ್ಟಾರ್ಟಿಂಗ್ ನಂಬರಿಗಲ್ಲ, ರೀಸೆಂಟ್ ಇಯರ್ ಏನು ರೆವಿನ್ಯೂ ಬಂದಿರುತ್ತಲ್ವಾ, ಅದಕ್ಕೆ 71% ಗ್ರೋತ್ ಆಗಿದೆ. ಸೊ ನೀವು ಕೂಡ ಲೈಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯೂಶುವಲಿ ಯಾರೇ ಮಾತಾಡಿದ್ರು ಕೂಡ ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ CAGR ರಿಟರ್ನ್ ಮಾತಾಡ್ತಾರೆ. ಯಾರು ಕೂಡ ಇದು ಸಿಂಪಲ್ ರಿಟರ್ನ್ ಬಗ್ಗೆ ಯಾರು ಮಾತಾಡಲ್ಲ. ಸಿಂಪಲ್ ರಿಟರ್ನ್ ಅಂದ್ರೆ ಏನಂತಂದ್ರೆ, ಈಗ 100 ರೂಪಾಯಿ ಇನ್ವೆಸ್ಟ್ ಮಾಡಿದೀರಾ, ಈ 100 ರೂಪಾಯಿ ಏನಿದೆಯಲ್ವಾ, ಈ ವರ್ಷ ಈಗ ಎಕ್ಸಾಂಪಲ್ 10% ರಿಟರ್ನ್ ಕೊಡುತ್ತೆ ಅಂತ ಇಟ್ಕೊಳ್ಳಿ. ಈ ವರ್ಷನೂ 10% ರಿಟರ್ನ್ ಕೊಡುತ್ತೆ, 10 ರೂಪಾಯಿ ರಿಟರ್ನ್ ಬರುತ್ತೆ. ನೆಕ್ಸ್ಟ್ ಇಯರ್ ಸಿಂಪಲ್ ರಿಟರ್ನ್ ಅಲ್ವಾ ಇದು, 10 ರೂಪಾಯಿ ರಿಟರ್ನ್ ಬರುತ್ತೆ. ಮುಂದಿನ ವರ್ಷನೂ ಕೂಡ 10 ರೂಪಾಯಿ ರಿಟರ್ನ್ ಬರುತ್ತೆ. ಬಟ್ ಕಾಂಪೌಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಕಾಂಪೌಂಡ್ CAGR ಅಂತ ಕರೀತಾರೆ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ 100 ರೂಪಾಯಿ ಇದೆಯಾ, 10% ಏನಾದ್ರು ರಿಟರ್ನ್ ಕೊಡುತ್ತೆ ಅಂತಂದ್ರೆ, ಈ ವರ್ಷ ಇದು 10 ರೂಪಾಯಿ ರಿಟರ್ನ್ ಕೊಡುತ್ತೆ. ಸೊ ನೆಕ್ಸ್ಟ್ ವರ್ಷ ಇದು ಗ್ರೋ ಆಗ್ಬಿಟ್ಟು 110 ರೂಪಾಯಿ ಇರುತ್ತಲ್ವಾ, 110 ರೂಪಾಯಿಗೆ 10% ಅಂದ್ರೆ ಎಷ್ಟಾಗುತ್ತೆ, 11 ರೂಪಾಯಿ ಆಗುತ್ತೆ. ಅಂದ್ರೆ 121 ಆಗಿರ್ಬೇಕು. ಸೊ ಇದೇ ರೀತಿ ಕಾಂಪೌಂಡ್ ಆಗ್ತಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಲ್ಲರೂ ಕೂಡ ಈ CAGR ಬಗ್ಗೆನೇ ಮಾತಾಡ್ತಾರೆ. ಇಲ್ಲೂ ಕೂಡ ಇದೇನು ಗ್ರೋತ್ ಇದೆಯಲ್ವಾ, ಇದು ಕಾಂಪೌಂಡ್ ಗ್ರೋತ್. ಓಕೆನಾ, ಇದು ನಿಮ್ಗೇನು ಇಲ್ಲಿ ಸೇಲ್ಸ್ ಇದೆಯಲ್ವಾ, ಟಾಪ್ ಲೈನ್ ಇದೆಯಲ್ವಾ, ಈ ಟಾಪ್ ಲೈನ್ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇರಬೇಕು. ಗ್ರೋತ್ ಆಗ್ತಿದೆ ಅಂತಂದ್ರೆ ಏನರ್ಥ ಹೇಳಿ, ಸಿಂಪಲ್ ಆಗಿ ಜಾಸ್ತಿ ಐಸ್ ಕ್ಯಾಂಡಿಗಳು ಸೇಲ್ ಆಗ್ತಿದಾವೆ ಅಂತ. ಇದ್ರಲ್ಲಿ ಏನರ್ಥ ಅಂತಂದ್ರೆ, ಜಾಸ್ತಿ ಪೇಷಂಟ್ಸ್ಗೆ ಇವರು ಸರ್ವಿಸ್ ಕೊಡ್ತಿದ್ದಾರೆ, ಇದರಿಂದ ಜಾಸ್ತಿ ದುಡ್ಡು ಬರ್ತಿದೆ ಅಂತ. ನೀವೇ ಸಿಂಪಲ್ ಆಗಿ ಹೇಳಿ, ಈಗ ಒಬ್ಬ ಮನುಷ್ಯ ಪ್ರೋಗ್ರೆಸಿವ್ ಆಗಿದ್ದಾನೆ ಅಂತಂದ್ರೆ ಹೆಂಗೆ ಕಂಡು ಹಿಡಿತೀರಾ ನೀವು? ಈ ವರ್ಷ ಅವ್ನು 20,000 ಸಂಬಳ ತಗೊಳ್ತಿದಾರೆ ಅಂತಂದ್ರೆ ಪ್ರತಿ ತಿಂಗಳು, ಮುಂದಿನ ವರ್ಷ ಅವ್ನೇನಾದ್ರು 25,000 ತಗೊಂಡ್ರೆ ಪ್ರೋಗ್ರೆಸಿವ್ ಆಗಿದ್ದಾನೆ ಅಂತ ಅರ್ಥ. ಅದ್ರ ಮುಂದಿನ ವರ್ಷ 30,000 ತಗೊಂಡ್ರೆ ಇನ್ನೂ ಪ್ರೋಗ್ರೆಸಿವ್ ಆಗಿದ್ದಾನೆ ಅಂತ. ಅದ್ರ ಮುಂದಿನ ವರ್ಷ 40-50,000 ಸಂಬಳ ತಗೊಂಡ್ರೆ ಅವ್ನ ಜೀವನ ಮಟ್ಟ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಪ್ರೋಗ್ರೆಸಿವ್ ಆಗಿದ್ದಾನೆ ಅಂತ. ಸೇಮ್ ಅದೇ ರೀತಿನೇ ಕಂಪನಿಗಳು ಜಾಸ್ತಿ ಪ್ರಾಫಿಟ್ ಮಾಡಬೇಕು, ಅವುಗಳು ಪ್ರೋಗ್ರೆಸಿವ್ ಆಗಿದಾವೆ ಅಂತಂದ್ರೆ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಟಾಪ್ ಲೈನ್ ಗ್ರೋತ್ ಆಗ್ತಾ ಇರಬೇಕು. ಈ ಟಾಪ್ ಲೈನ್ ಗ್ರೋತ್ ಆದ್ರೆ ಈ ಕಂಪನಿಯ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಯಾಕಂದ್ರೆ ನಾವು ಯಾವ್ದಾದ್ರು ಒಂದು ಇಂಡಿವಿಜುವಲ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ? ಕಂಪನಿ ಶೇರ್ ಪ್ರೈಸ್ ಮೇಲೆ ಹೋಗ್ಲಿ ಅಂತ ಇನ್ವೆಸ್ಟ್ ಮಾಡ್ತೀವಿ ತಾನೆ. ಕಂಪನಿ ಶೇರ್ ಪ್ರೈಸ್ ಯಾವಾಗ ಮೇಲೆ ಹೋಗುತ್ತೆ ಅಂತಂದ್ರೆ, ಈ ತರ ಕಂಪನಿಯ ಸೇಲ್ಸ್ ಜಾಸ್ತಿ ಆದಾಗ, ಪ್ರತಿ ವರ್ಷದಿಂದ ವರ್ಷಕ್ಕೆ ಗ್ರೋತ್ ಆದಾಗ ನಮಗೆ ಈ ಕಂಪನಿಯ ಶೇರ್ ಪ್ರೈಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ನಾವು ದುಡ್ಡು ಮಾಡ್ತೀವಿ. ದಿಸ್ ಇಸ್ ದ ಮೇನ್ ಕಾಂಪೋನೆಂಟ್. ನೀವು ಯಾವುದೇ ಕಂಪನಿ P&L ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ಕಂಪನಿಯ ಟಾಪ್ ಲೈನ್ ಅಂದ್ರೆ ಏನು ಮೇಲ್ಗಡೆ ಇರುತ್ತಲ್ವಾ ಸೇಲ್ಸ್, ಇದು ಮಿನಿಮಮ್ ಅಂದ್ರೂ 15-20% ಗ್ರೋತ್ ಆಗಲೇಬೇಕು. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ, ಈಗ ಲೈಕ್ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ, ಏನಂತಂದ್ರೆ, ಸರ್ ಒಂದೊಂದು ಕಂಪನಿಗಳು 20% ಗ್ರೋತ್ ಆಗ್ತಿರ್ತವೆ, 15% ಗ್ರೋತ್ ಆಗ್ತಿರ್ತವೆ, ಆದ್ರೂ ಕೂಡ ಆ ಕಂಪನಿಯ ಶೇರ್ ಪ್ರೈಸ್ ಮೇಲೆ ಹೋಗಲ್ಲ ಅಂತೇಳಿ ಲೈಕ್ ನಿಮ್ದು ಒಂದು ಡೌಟ್ ಇರುತ್ತೆ, ತುಂಬಾ ಜನದ ಕ್ವಶನ್ ಇರುತ್ತೆ. ಇದಕ್ಕೆ ಲೈಕ್ ನಿಮಗೆ ಬೆಸ್ಟ್ ಉತ್ತರ ಏನಂತಂದ್ರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಸೆಕ್ಟರ್ ಅಂತ ತಗೊಳ್ಳೋಣ. ಹಾಸ್ಪಿಟಲ್ ಸೆಕ್ಟರ್ ಅಂತ ತಗೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಎಕ್ಸಾಂಪಲ್ ಹೋಗೋಣ, ನನಗೆ ಎಕ್ಸಾಕ್ಟ್ ಫಿಗರ್ಸ್ ಗೊತ್ತಿಲ್ಲ, ನಾನು ಹಂಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಿಮಗೆ ಅರ್ಥ ಆಗ್ಲಿ ಅಂತ. ಈಗ ನಮ್ಮ ಇಂಡಿಯಾದಲ್ಲಿ ಹಾಸ್ಪಿಟಲ್ ಸೆಕ್ಟರ್ ಪ್ರತಿ ವರ್ಷ 15% ಗ್ರೋತ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ 15% ಅಂದ್ರೆ ಏನಂತಂದ್ರೆ, ಇದು ವಾಲ್ಯೂಮ್ ಅಲ್ಲಾದ್ರೂ ಆಗಿರ್ಬೋದು ಅಥವಾ ವ್ಯಾಲ್ಯೂ ಅಲ್ಲಾದ್ರೂ ಆಗಿರ್ಬೋದು. ವಾಲ್ಯೂಮ್ ವ್ಯಾಲ್ಯೂ ಅಂದ್ರೆ ನಾನು ನಿಮಗೆ ಮತ್ತೆ ಯಾವಾಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ ಹಾಸ್ಪಿಟಲ್ ಓವರ್ ಆಲ್ ಸೆಕ್ಟರ್ 15% ಗ್ರೋತ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಈಗ ನೀವು ಯಾವ್ದೋ ಒಂದು ಹಾಸ್ಪಿಟಲ್ ಸೆಕ್ಟರ್ ನ ಅನಾಲಿಸಿಸ್, ಲೈಕ್ ಹಾಸ್ಪಿಟಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಕಂಪನಿನ ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ಕಂಪನಿ ಮಿನಿಮಮ್ ಅಂದ್ರೂ 15% ಗ್ರೋತ್ ಆಗ್ಲೇಬೇಕು. ಯಾಕಂತಂದ್ರೆ ಓವರ್ ಆಲ್ ಇಂಡಸ್ಟ್ರಿನೇ 15% ಗ್ರೋತ್ ಆಗ್ತಿದೆ. ಈಗ ಲೈಕ್ 15% ಗ್ರೋತ್ ಆಗ್ಲಿಲ್ಲ ಅಂತಂದ್ರೆ ಕಂಪನಿ ಓವರ್ ಆಲ್ ಆಗಿ ಎಕಾನಮಿನೇ ಎಷ್ಟು ಗ್ರೋತ್ ಆಗ್ತಿದೆ ಅಷ್ಟೇ ಗ್ರೋತ್ ಆಗ್ತಿಲ್ಲ ಅಂತ ಅನ್ನಂಗಾಗುತ್ತೆ. ಸೊ ನೀವು ಆ ತರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಲೈಕ್ ನೀವು ಒಂದು ಬೆಂಚ್ ಮಾರ್ಕ್ ತಗೋಬೇಕು. ಒಂದ್ ವೇಳೆ ನಿಮಗೆ ಗೊತ್ತಾಗಿಲ್ಲ ಅಂತ ಇಟ್ಕೊಳ್ಳಿ, ಈ ಕಂಪನಿ 15% ಗ್ರೋತ್ ಆಗ್ತಿರೋದು ಸರಿನೋ ತಪ್ಪು ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ, ಈಗ ಹಾಸ್ಪಿಟಲ್ ಸೆಕ್ಟರ್ ಒಂದು ತಗೊಳ್ಳೋಣ. ಹಾಸ್ಪಿಟಲ್ ಸೆಕ್ಟರ್ 15% ಗ್ರೋತ್ ಆಗ್ತಿದ್ಯಾ, ಎ ಅಂತ ಒಂದು ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಆ ಕಂಪನಿ ಎಷ್ಟು ಗ್ರೋತ್ ಆಗ್ತಿದೆ, 15% ಗ್ರೋತ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಬಿ ಅಂತ ಕಂಪನಿ ಇದೆ ಅಂತ ಇಟ್ಕೊಳ್ಳಿ, ಅದು 25% ಗ್ರೋತ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಸೊ ಈಗ ನೀವು ಯೂಶುವಲಿ ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಆಬ್ವಿಯಸ್ಲಿ ಬಿ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಯಾಕಂತಂದ್ರೆ ಆಸ್ ಕಂಪೇರ್ ಟು ಎ ಕಂಪನಿ, ಬಿ ಕಂಪನಿ ಜಾಸ್ತಿ ಗ್ರೋತ್ ಆಗ್ತಿದೆ. ಎಲ್ಲಿ ಗ್ರೋತ್ ಆಗ್ತಿದೆ? ಟಾಪ್ ಲೈನ್ ಅಲ್ಲಿ ಗ್ರೋತ್ ಆಗ್ತಿದೆ. ಓಕೆನಾ, ದಿಸ್ ಇಸ್ ದ ಸಿಂಪಲ್ ಅನಾಲಜಿ. ನೀವು ಯಾವ್ದಾದ್ರು ಕಂಪನಿ ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ಕಂಪನಿ ರ್ಯಾಪಿಡ್ ಆಗಿ ಟಾಪ್ ಲೈನ್ ನ ಎಕ್ಸ್ಪ್ಯಾಂಡ್ ಮಾಡ್ತಿರ್ಬೇಕು. ದಿಸ್ ಇಸ್ ದ ಫಸ್ಟ್ ಕಾಂಪೋನೆಂಟ್ ಆಫ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಬಿಫೋರ್ ಅನಲೈಸಿಂಗ್ ಎನಿ P&L ಸ್ಟೇಟ್ಮೆಂಟ್. ಇನ್ನು ಎರಡನೇ ಕಾಂಪೋನೆಂಟ್ ಯಾವುದು ಅಂತಂದ್ರೆ ಎಬಿಟಾ. ಇದನ್ನ ಮಾರ್ಜಿನ್ ಅಂತ ಹೇಳಿ ಕರೀತಾರೆ. ಮಾರ್ಜಿನ್ ಅಂದ್ರೆ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಎಲ್ಲಿದೆ ಅಂತಂದ್ರೆ, ಈ ಕಂಪನಿಯ ಮಾರ್ಜಿನ್ ನೋಡಿ. ಓಕೆನಾ, ಈ ಕಂಪನಿಯ ಮಾರ್ಜಿನ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ನೀವು ಆಪರೇಟಿಂಗ್ ಪ್ರಾಫಿಟ್ ಅಂತ ಇದೆಯಲ್ವಾ, ಇದನ್ನ ನೋಡಬಾರ್ದು. ಕೆಳಗಡೆ ಆಪರೇಟಿಂಗ್ ಮಾರ್ಜಿನ್ ಅಂತಿದೆ, OPM ಪರ್ಸೆಂಟೇಜ್ ಅಲ್ಲಿ ಇದೆಯಲ್ಲ, ಇದನ್ನ ನೋಡಬೇಕು. ಇದು ನೋಡಿ, 2019ರಲ್ಲಿ 10% ಇತ್ತು ಮಾರ್ಜಿನ್. 10% ಮಾರ್ಜಿನ್ ಅಂತಂದ್ರೆ ಏನಂತಂದ್ರೆ, 100 ರೂಪಾಯಿ ಸೇಲ್ಸ್ ಮಾಡಿದ್ರೆ 90 ರೂಪಾಯಿ ರಾ ಮೆಟೀರಿಯಲ್ ಮತ್ತೆ ಎಂಪ್ಲಾಯ್ ಕಾಸ್ಟೇ ಖರ್ಚಾಗ್ತಿದೆ. ಕೇವಲ 10 ರೂಪಾಯಿ ಅಷ್ಟೇ ಕೆಳಗಡೆ ಬರ್ತಿದೆ ಅಂತ. ಅದು ಬರ್ತಾ 11% ಆಯ್ತು, 13% ಆಯ್ತು, 12% ಆಯ್ತು, ಈಗ 23% ಆಯ್ತು 2023ರಲ್ಲಿ. ನೆಕ್ಸ್ಟ್ 29% ಆಯ್ತು, 27% ಆಯ್ತು. ಈ ವರ್ಷ ಬರೋಬ್ಬರಿ 44% ಆಗಿದೆ. ಈಗ ನೀವೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಈಗ 44% ಆಗಿದೆ ಅಂತಂದ್ರೆ ಏನರ್ಥ? ಮೊದಲು 100 ರೂಪಾಯಿ ಸೇಲ್ಸ್ ಮಾಡಿಬಿಟ್ಟು 10 ರೂಪಾಯಿ ಬಿಟ್ಟ, ಲೈಕ್ 10 ರೂಪಾಯಿ ಉಳಿಸ್ತಿತ್ತು ರಾ ಮೆಟೀರಿಯಲ್ ಮತ್ತೆ ಎಂಪ್ಲಾಯ್ ಕಾಸ್ಟ್ ನ ಕೊಟ್ಬಿಟ್ಟು. ಈಗ 100 ರೂಪಾಯಿ ಸೇಲ್ಸ್ ಮಾಡಿದ್ರೆ 44 ರೂಪಾಯಿ ಉಳಿತಿದೆ. ಇದರ ಅರ್ಥ ಏನು? 44 ರೂಪಾಯಿ ಉಳಿತಿದೆ ಅಂತಂದ್ರೆ ಪ್ರಾಫಿಟ್ ಕೂಡ ಜಾಸ್ತಿ
ಆಗುತ್ತೆ ಮುಂದೆ ಹೋಗ್ಬಿಟ್ಟು. ಕಂಪನಿ ಎಷ್ಟು ದುಡ್ಡನ್ನ ಜಾಸ್ತಿ ಉಳಿಸುತ್ತಲ್ವಾ ಅಷ್ಟೇ ಒಳ್ಳೇದು. ಯಾಕಂತಂದ್ರೆ ಇದರಿಂದ ಶೇರ್ ಹೋಲ್ಡರ್ಗೆ ಹೆಲ್ಪ್ ಆಗುತ್ತೆ. ನಾನು ಅವಾಗ ಲೈಕ್ ನಂದು ಮಾರ್ಜಿನ್ ಎಷ್ಟಿತ್ತು 16% ಇತ್ತು. ಒಂದ್ ವೇಳೆ 16% ಬದಲು ಅದೇನಾದ್ರೂ 20% 50% ಇತ್ತು ಅಂತ ಇಟ್ಕೊಳ್ಳಿ. 50% ಮಾರ್ಜಿನ್ ಇತ್ತು ಅಂದ್ರೆ ನನಗೆ ಡೈರೆಕ್ಟ್ 45,000 ನನಗೆ ಬರ್ತಿತ್ತು. ನಾನು ರಾ ಮಟೀರಿಯಲ್ ಕಾಸ್ಟ್ ಕೊಟ್ಬಿಟ್ಟು ಎಂಪ್ಲಾಯ್ ಇಟ್ಕೊಂಡಿದ್ರೆ ಎಂಪ್ಲಾಯ್ ಕಾಸ್ಟ್ ಕೊಟ್ಬಿಟ್ಟು ಲೈಕ್ ನನಗೆ 45,000 ಉಳಿತಿತ್ತು. ಸೇಮ್ ಅದೇ ರೀತಿನೇ ಇಲ್ಲೂ ಕಂಪನಿಗಳದ್ದು ಯಾವ ಕಂಪನಿಯ ಮಾರ್ಜಿನ್ ಜಾಸ್ತಿ ಇರುತ್ತಲ್ವಾ ಆ ಕಂಪನಿನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಮಾರ್ಜಿನ್ ಜಾಸ್ತಿ ಇರೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಮಾರ್ಜಿನ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಕೂಡ ಆಗ್ತಿರ್ಬೇಕು. ನಾನು ಯಾಕೆ ನಿಮಗೆ ಜೀನಾಸಿಕೋ ಕಂಪನಿದ ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ ಈ ಕಂಪನಿ ಮಾರ್ಜಿನ್ ನೋಡಿ ಕನ್ಸಿಸ್ಟೆಂಟ್ ಆಗಿ 10% ಇಂದ 11% ಆಗಿದೆ, 13% ಆಗಿದೆ, 23% ಆಗಿದೆ, 29% ಆಗಿದೆ, 27% ಆಗಿದೆ, ಈಗ 44% ಆಗಿದೆ. ಇದರ ಅರ್ಥ ಏನಂತಂದ್ರೆ ಕಂಪನಿ ಕನ್ಸಿಸ್ಟೆಂಟ್ ಆಗಿ ತನ್ನ ಮಾರ್ಜಿನ್ ನ ಎಕ್ಸ್ಪ್ಯಾಂಡ್ ಮಾಡ್ತಿದೆ. ಈ ಕಂಪನಿಗಳ ಮಾರ್ಜಿನ್ ಯಾವಾಗ ಎಕ್ಸ್ಪ್ಯಾಂಡ್ ಆಗ್ತವೆ, ಯಾವಾಗ ಚೆನ್ನಾಗಿರುತ್ತೆ ಅಂತಂದ್ರೆ ನೀವು ಒಂದೊಂದು ಕಂಪನಿಗಳನ್ನ ನೋಡಿದ್ರೆ ಮಾರ್ಜಿನ್ ಚೆನ್ನಾಗೇ ಇರಲ್ಲ. ಈಗ ಎಕ್ಸಾಂಪಲ್ಗೆ ಟೈಟನ್ ಕಂಪನಿ ತಗೊಳ್ಳೋಣ, ನಮ್ಮ ಇಂಡಿಯಾದ ಅತಿ ದೊಡ್ಡ ಜ್ಯುವೆಲರಿ ಸೆಲ್ ಮಾಡೋ ಕಂಪನಿ. ಓಕೆನಾ, ನೀವು ಟೈಟನ್ ಕಂಪನಿ ಅಂತ ಸರ್ಚ್ ಮಾಡಿ P&L ಸ್ಟೇಟ್ಮೆಂಟ್ ಮೇಲೆ ಬಂದ ತಕ್ಷಣ ಈ ಕಂಪನಿ ಮಾರ್ಜಿನ್ ನೋಡಿ ಲೈಕ್ 8, 9, 10, 12 ಅಷ್ಟೇ ಇದೆ. ಯಾಕಂತಂದ್ರೆ ಈ ಬಿಸ್ನೆಸ್ ಮಾಡೆಲ್ ಇರೋದೇ ಹಿಂಗೆ. ನೀವು ಜ್ಯುವೆಲರಿನಲ್ಲಿ ಜಾಸ್ತಿ ಮಾರ್ಜಿನ್ ಮಾಡಕ್ ಆಗಲ್ಲ. ಅದೇ ರೀತಿ ನೀವು ನಮ್ಮ ಇಂಡಿಯಾದಲ್ಲಿ ಬೇರೆ ಕಂಪನಿಗಳ ಎಕ್ಸಾಂಪಲ್ ತಗೊಂಡ್ರೆ, ಈಗ ಎಕ್ಸಾಂಪಲ್ಗೆ ಏಂಜಲ್ ಒನ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿ ಏನಂತಂದ್ರೆ ಈ ಕಂಪನಿ P&L ಸ್ಟೇಟ್ಮೆಂಟ್ ಹೋದ್ರೆ ಈ ಕಂಪನಿಯ ಮಾರ್ಜಿನ್ ನೋಡಿ ನೀವು 40%, 43%, 35% ಎಲ್ಲ ಇದೆ. ಅದೇ ರೀತಿ ಮೋತಿಲಾಲ್ ಓಸ್ವಾಲ್ ಅಂತ ಇನ್ನೊಂದು ಕಂಪನಿ ಇದೆ. ಆ ಕಂಪನಿನ ನೋಡಿ, ಮೋತಿಲಾಲ್ ಓಸ್ವಾಲ್ ಕಂಪನಿ ಹೋಗ್ಬಿಟ್ಟು P&L ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಈ ಕಂಪನಿಯ ಮಾರ್ಜಿನ್ ನೋಡಿದ್ರೆ ಇಲ್ಲಿ ನೋಡಿ ಎಷ್ಟಿದೆ, 56%, 49%, 45%, 55% ಎಲ್ಲ ಇದೆ. ಇವು ಯಾಕಂತಂದ್ರೆ ಈಗ ಮಾರ್ಜಿನ್ ಯಾಕೆ ಒಂದೊಂದು ಕಂಪನಿನಲ್ಲಿ ಜಾಸ್ತಿ ಇರುತ್ತೆ, ಒಂದೊಂದು ಕಂಪನಿನಲ್ಲಿ ಕಡಿಮೆ ಇರುತ್ತೆ ಅಂತಂದ್ರೆ ಇದಕ್ಕೆ ಮೇನ್ ಆಗಿ 3 ಫ್ಯಾಕ್ಟರ್ಸ್ ಇದಾವೆ. ಓಕೆನಾ, ಮೊದಲನೇ ಫ್ಯಾಕ್ಟರ್ ಏನಂತಂದ್ರೆ ಆ ಕಂಪನಿನಲ್ಲಿ ಮೋಟ್ ಇರಬೇಕು. ಮೋಟ್ ಅಂತಂದ್ರೆ ಕಂಪನಿ ಅನ್ನೋದಕ್ಕಿಂತ ಬಿಸ್ನೆಸ್ ಅಲ್ಲಿ. ಓಕೆನಾ, ಆ ಬಿಸ್ನೆಸ್ ಅಲ್ಲಿ ಮೋಟ್ ಇರಬೇಕು. ಮೋಟ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ, ಈಗೇನು ಈ ಕಂಪನಿ ಬಿಸ್ನೆಸ್ ಮಾಡ್ತಿರುತ್ತಲ್ವಾ ಈ ತರ ಬಿಸ್ನೆಸ್ ನ ಬೇರೆ ಯಾರು ಕೂಡ ಈಸಿಯಾಗಿ ಮಾಡಕ್ಕೆ ಬರ್ದೇ ಇರೋ ತರ ಇರಬೇಕು. ಈಗ ಸಿಂಪಲ್ ಆಗಿ ಎಕ್ಸಾಂಪಲ್ ಅಂತಂದ್ರೆ, ಈಗ ನಾನು ಈ ವಿಡಿಯೋ ಮಾಡ್ತಿದ್ದೀನ, ನನ್ನ ವಿಡಿಯೋನ ನೀವು ಯಾರೋ ನೋಡ್ತಿದ್ದೀರಾ. ಸೊ ನನ್ನ ವಿಡಿಯೋನ ಯಾಕೆ ನೋಡ್ತಿದ್ದೀರಾ, ಯಾಕಂತಂದ್ರೆ ಇವನೇನೋ ಸ್ಪೆಷಲ್ ಆಗಿ ಹೇಳ್ತಾನೆ ಅಂತ ನೋಡ್ತಿದ್ದೀರಲ್ವಾ. ಸೊ ಯೂಟ್ಯೂಬ್ ಅಲ್ಲೂ ಕೂಡ ಒಂದ್ ಸ್ವಲ್ಪ ಜನಕ್ಕೆ ಜಾಸ್ತಿ ವ್ಯೂಸ್ ಇರುತ್ತೆ. ಯಾಕಂತಂದ್ರೆ ಅವ್ರು ಹೇಳೋ ತರ ಬೇರೆ ಯಾರು ಹೇಳಲ್ಲ ಅನ್ನಕ್ಕೆ ಅವ್ರ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಇರುತ್ತೆ. ಓಕೆನಾ, ಒಂದ್ ಸ್ವಲ್ಪ ತುಂಬಾ ಜನ ವಿಡಿಯೋಸ್ ಮಾಡ್ತಿದಾರಲ್ವಾ, ಎಲ್ರಿಗೂ ಕೂಡ ಲಕ್ಷ ಗಂಟ್ಲೆ ವ್ಯೂ ಬರಲ್ಲ, 1000 ಗಂಟ್ಲೆ ವ್ಯೂ ಬರಲ್ಲ. ಯಾಕಂತಂದ್ರೆ ಎಲ್ಲರೂ ಕೂಡ ಚೆನ್ನಾಗಿ ಹೇಳಕ್ ಬರಲ್ಲ, ಲೈಕ್ ಬೇರೆಯವ್ರು ಹೇಳೋ ತರ ಹೇಳಕ್ ಬರಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಕಡಿಮೆ ವ್ಯೂಸ್ ಬರುತ್ತೆ. ಸೊ ಅದನ್ನೇ ಮೋಟ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನೀವು ಲೈಕ್ ನೀವು ಯಾವ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಿರ್ತೀರಲ್ವಾ ಆ ಕಂಪನಿನಲ್ಲಿ ಯಾವ ತರ ಫೀಚರ್ ಇರ್ಬೇಕಂತಂದ್ರೆ, ಆ ಕಂಪನಿ ಸೆಲ್ ಮಾಡೋ ಪ್ರಾಡಕ್ಟ್ ಅಲ್ಲಿ ಯಾವ ತರ ಇರ್ಬೇಕಂತಂದ್ರೆ, ಬಿಸ್ನೆಸ್ ಮಾಡೆಲ್ ಹೆಂಗಿರ್ಬೇಕಂತಂದ್ರೆ ಆ ಬಿಸ್ನೆಸ್ ಮಾಡೆಲ್ ನ ಬೇರೆಯವರು ಈಸಿಯಾಗಿ ಕಾಪಿ ಮಾಡಕ್ಕೆ ಬರಂಗಿರ್ಬಾರ್ದು. ಈಗ ಇದಕ್ಕೆ ಕಾಪಿ ಮಾಡಕ್ ಬರಂಗಿರೋ ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ಬಟ್ಟೆ ಅಂಗಡಿ ಬಿಸ್ನೆಸ್ ಅಪ್ಪ, ಯಾರಾದ್ರೂ ಒಂದು ಬಟ್ಟೆ ಅಂಗಡಿ ಹಾಕ್ಬಿಡೋದು, ಒಂದು 5-6 ಲಕ್ಷ ಇದ್ರೆ ಒಂದ್ ಸ್ವಲ್ಪ ಮಾಲ್ ತರಬಹುದು, ಯಾರಾದ್ರೂ ಸೆಲ್ ಮಾಡ್ಬೋದಲ್ವಾ. ಯಾರಾದ್ರೂ ಪಾನಿಪುರಿ ಸೆಲ್ ಮಾಡೋದು ಏನದು ಅದ್ರಲ್ಲಿ ಏನೇನು ಮೋಟ್ ಇದೆ, ಯಾರಾದ್ರೂ ಮಾಡ್ಬೋದಲ್ವಾ. ಸೊ ಆ ತರ ಬಿಸ್ನೆಸ್ ಇರಬಾರ್ದು, ಮೋಟ್ ಇರಬೇಕು. ಇದು ಒಂದು ಫ್ಯಾಕ್ಟರ್. ಓಕೆನಾ, ಕಂಪನಿಗಳಲ್ಲಿ ಮೋಟ್ ಇರಬೇಕು. ಇನ್ನೊಂದು ಏನಂತಂದ್ರೆ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಏನಿದೆಯಲ್ವಾ ಅದು ಎಷ್ಟು ಯೂನಿಕ್ ಇರುತ್ತೆ ಅಂತಂದ್ರೆ ಅದನ್ನ ಜಗತ್ತಲ್ಲಿ ಯಾರು ಕೂಡ ಮಾಡಕ್ಕಾಗಿರ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ನಮ್ಮ ಜಗತ್ತಲ್ಲಿ ನೀವು ಎನ್ವಿಡಿಯಾ ಅಂತ ಕಂಪನಿ ಇದೆ. ಈ ಕಂಪನಿಗಳ ಲೈಕ್ ನಾನು ನಿಮಗೆ ಮಾರ್ಜಿನ್ ತೋರಿಸ್ತೀನಿ. ಓಕೆನಾ, ನೀವು ಒಂಥರ ಹೌವಾರ್ ಬಿಡ್ತೀರಾ. ಟ್ರೇಡಿಂಗ್ ವ್ಯೂ ಅಂತ ಒಂದು ವೆಬ್ಸೈಟ್ ಇದೆ. ಈ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ಗೆ ಹೋಗಿ ಇದನ್ನು ಕೂಡ ಹೆಂಗ್ ಯೂಸ್ ಮಾಡೋದಂತ ನಾನು ನಿಮಗೆ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಎನ್ವಿಡಿಯಾ ಕಂಪನಿ ಅಂತ ಸರ್ಚ್ ಮಾಡಿ. ಈ ಕಂಪನಿ ಏನ್ ಮಾಡುತ್ತೆ, ಎನ್ವಿಡಿಯಾ ಕಂಪನಿ ಇಡೀ ನಾವೇನೀಗ ಸ್ಮಾರ್ಟ್ ಫೋನ್ಸ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇವೆಲ್ಲ ಹೇಳ್ತೀವಲ್ವಾ, ಇವೆಲ್ಲ ಗ್ಯಾಜೆಟ್ಸ್ ಒಳಗೂ ಸೆಮಿ ಕಂಡಕ್ಟರ್ಸ್ ಇರ್ತವೆ. ಈ ಸೆಮಿ ಕಂಡಕ್ಟರ್ಸ್ ನ ಡಿಸೈನ್ ಮಾಡೋದು, ಚಿಪ್ಸ್ ನ ಡಿಸೈನ್ ಮಾಡೋ ಕಂಪನಿನೇ ಈ ಎನ್ವಿಡಿಯಾ ಕಂಪನಿ. ಈ ಎನ್ವಿಡಿಯಾ ಕಂಪನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಮ್ಮ ಭಾರತದ ಎಕಾನಮಿಗಿಂತ ಜಾಸ್ತಿ ದೊಡ್ಡದು. ಓಕೆನಾ, $4.5 ಟ್ರಿಲಿಯನ್ ಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಈ ಕಂಪನಿಯ ನೀವೇನಾದ್ರೂ ಎಬಿಟಾ ನೋಡೋದಾದ್ರೆ ಇಲ್ಲಿ ಎಲ್ಲಿ ಅಂತಂದ್ರೆ ಈ ತರ ಸರ್ಚ್ ಮಾಡಿದ ತಕ್ಷಣ ಈ ತರ ಬರುತ್ತೆ ನಿಮಗೆ ಟ್ರೇಡಿಂಗ್ ವ್ಯೂ ಅಲ್ಲಿ. ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೇಟ್ಮೆಂಟ್ಸ್ ಅಂತ ಇದೆಯಲ್ವಾ, ಈ ಸ್ಟೇಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕೆಳಗಡೆ ಬರಬೇಕು. ಸ್ಟೇಟ್ಮೆಂಟ್ಸ್ ಮೇಲಲ್ಲ, ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಇದೆಯಲ್ವಾ, ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಬಂದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೋಡಿ ಎಬಿಟಾ ಮಾರ್ಜಿನ್ ಅಂತ ಇದೆಯಾ, ಎಬಿಟಾ ಮಾರ್ಜಿನ್ ಎಷ್ಟಿದೆ ಈ ಕಂಪನಿದು ನೋಡಿ, 56 ಇದೆ, 63 ಇದೆ, 61 ಇದೆ, 66 ಇದೆ. ಯಾಕೆ, ಈ ಕಂಪನಿ ತರ ಬೇರೆ ಯಾರು ಕೂಡ ಡಿಸೈನ್ ಮಾಡುವಂತ ಬಿಸ್ನೆಸ್ ಇಲ್ಲ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ. ASML ಅಂತ ಒಂದು ಕಂಪನಿ ಇದೆ. ASML ಹೋಗೋಕ್ಕಿಂತ ಮೊದಲು TSMC ಅಂತ ಒಂದು ಕಂಪನಿ ಇದೆ. ಓಕೆನಾ, TSMC ಅಂತ. ಈ TSMC ಕಂಪನಿ ಏನಂತಂದ್ರೆ ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ತೈವಾನ್ ಅಲ್ಲಿ ಕಂಪನಿ ಇದೆ. ಈಗೇನು ಸೆಮಿ ಕಂಡಕ್ಟರ್ ಚಿಪ್ಸ್ ಬರ್ತಾವಲ್ವಾ ಅವನ್ನೆಲ್ಲನೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಜಗತ್ತಲ್ಲಿ ಯಾವ್ದಾದ್ರು ಒಂದು ಫೆಸಿಲಿಟಿ ಇದೆ ಅಂತಂದ್ರೆ ಅದು TSMC ಕಂಪನಿ. ಬೇರೆ ಯಾರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಪ್ರಿಸೈಸ್, ಅಷ್ಟು ಬಹಳ ವರ್ಷದಿಂದ ಇವರು ಮಾಡ್ತಾ ಬಂದಿದ್ದಾರೆ, ಯಾರು ಕೂಡ ಮಾಡಕ್ಕಾಗಲ್ಲ. ಓಕೆನಾ, ಸೊ ಈ ಕಂಪನಿದು ಕೂಡ ನೀವು ಎಬಿಟಾ ನೋಡಿ. ಯಾಕಂತಂದ್ರೆ ಬೇರೆ ಯಾರು ಮಾಡಕ್ಕಾಗ್ತಿಲ್ಲ ಇದನ್ನ. ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಪ್ರೀಮಿಯಂ ಚಾರ್ಜ್ ಮಾಡ್ತಾರೆ. ಜಾಸ್ತಿ ಪ್ರೀಮಿಯಂ ಚಾರ್ಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವ್ರಿಗೆ ಎಬಿಟಾ ಆಟೋಮೆಟಿಕ್
ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಸೇಮ್ ಇಲ್ಲಿ ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾಟಿಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬಂದು ಎಬಿಟಾ ಮಾರ್ಜಿನ್ ಅಂತ ನೋಡಿ. ಈ ಕಂಪನಿ ಎಬಿಟಾ ಮಾರ್ಜಿನ್ ಎಷ್ಟಿದೆ ಅಂತಂದ್ರೆ ನೀವು ಸಿಂಪಲ್ ಆಗಿ ನೋಡಿ 61%, 67%, 67%, 68%, ರೀಸೆಂಟ್ ಆಗಂತೂ 72% ಇದೆ. ಅದೇ ರೀತಿನೇ ನಾನು ನಿಮ್ಗೆ ASML ಕಂಪನಿ ಅಂತ ಹೇಳಿದ್ನಲ್ವಾ, ಇದು ಈ ASML ಕಂಪನಿ ಏನ್ ಮಾಡುತ್ತಂತಂದ್ರೆ ಈ ಚಿಪ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ದೊಡ್ಡ ದೊಡ್ಡ ಮಷಿನ್ಸ್ ಬೇಕಲ್ವಾ, ಈ ದೊಡ್ಡ ದೊಡ್ಡ ಮಷಿನ್ಸ್ ನ ಯಾರು ರೆಡಿ ಮಾಡ್ತಾರೆ ಅಂತಂದ್ರೆ ಈ ASML ಕಂಪನಿ ಮಾಡುತ್ತೆ. ಜಗತ್ತಲ್ಲಿ ಯಾವ ಕಂಪನಿನೂ ಮಾಡಲ್ಲ. ಸೊ ಯಾವ ಕಂಪನಿನೂ ಮಾಡಲ್ಲ, ಇದು ಒಂದೇ ಕಂಪನಿ ಮಾಡುತ್ತೆ ಅಂತಂದ್ರೆ ಏನ್ ಅರ್ಥ, ಇವ್ರು ಎಷ್ಟು ಪ್ರೈಸ್ ಸೆಲ್ ಮಾಡಿದ್ರು ಕೂಡ ತಗೊಳಕ್ ರೆಡಿ ಇರ್ತಾರೆ. ಅದಕ್ಕೆ ಇವ್ರದ್ದು ಮಾರ್ಜಿನ್ ಕೂಡ ಚೆನ್ನಾಗಿರುತ್ತೆ. ನಾನು ASML ಅಂತ ಸರ್ಚ್ ಮಾಡಿದೀನಿ, ASML ಬನ್ನಿ. ಓಕೆನಾ, ಬಂದ್ಮೇಲೆ ಫೈನಾನ್ಷಿಯಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸ್ಟಾಟಿಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬಂದ ತಕ್ಷಣ ನೋಡಿ ಎಬಿಟಾ ಮಾರ್ಜಿನ್ ಎಷ್ಟಿದೆ ನೋಡಿ, ಇಲ್ಲಿ ಕಾಣ್ತಿದೆ 37%, 33%, 35%, 35%, 38%. ಸೊ ಈ ಎಬಿಟಾ ಮಾರ್ಜಿನ್ ಯಾವ್ಯಾವ್ದ್ರಲ್ಲಿ ಚೆನ್ನಾಗಿರುತ್ತೆ, ಮೊದಲನೇದೇನು ಹೇಳಿದೆ, ಮೋಟ್ ಇರ್ಬೇಕು ಆ ಬಿಸ್ನೆಸ್ ಅಲ್ಲಿ. ಎರಡನೇದೇನು ಹೇಳಿದೆ ನಾನು, ಯೂನಿಕ್ ಇರಬೇಕು, ಬೇರೆಯವರು ಆ ಬಿಸ್ನೆಸ್ ನ ಮಾಡಕ್ಕೆ ಆಗ್ಬಾರ್ದು. ಇನ್ನೊಂದು ಮೂರನೇ ಕಾಂಪೋನೆಂಟ್ ಯಾವುದು ಅಂತಂದ್ರೆ ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಇರಬೇಕು. ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಏನಂತಂದ್ರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಎಲ್ಲ IT ಕಂಪನಿಗಳು ಇದಾವಲ್ವಾ, ಅವೆಲ್ಲ ಕೂಡ ಅಸೆಟ್ ಲೈಟ್ ಅಂತಂದ್ರೆ ಲೈಕ್ ನಿಮ್ ಬಿಸ್ನೆಸ್ ಮಾಡೋದಕ್ಕೆ ಜಾಸ್ತಿ ಅಸೆಟ್ ಗಳ ಅವಶ್ಯಕತೆ ಇರಬಾರ್ದು ಅಂತ ಬಿಸ್ನೆಸ್. ಈಗ ಎಕ್ಸಾಂಪಲ್ IT ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ರೂಮ್ ನ ರೆಂಟಿಗೆ ತಗೊಳ್ಳೋದು. ಓಕೆನಾ, ಒಂದು ರೂಮ್ ಬೆಂಗಳೂರಲ್ಲಿ ಎಷ್ಟು ರೆಂಟಿಗೆ ಬರುತ್ತೆ, 20,000 ಮ್ಯಾಕ್ಸಿಮಮ್ ಇಟ್ಕೊಳ್ಳಿ. ಓಕೆನಾ, ನನಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, 30,000 ಇಟ್ಕೊಳ್ಳಿ. ಓಕೆನಾ, 30,000 ರೆಂಟ್ ಅಂತ ಇಟ್ಕೊಳ್ಳಿ. ಒಂದು 5 ಜನನ ಹೈರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. 5 ಜನನ ಹೈರ್ ಮಾಡಿ ಅವ್ರಿಗೆ 10 ಲಕ್ಷ ಪ್ಯಾಕೇಜ್ ಕೊಡ್ತಾನ ಅಂತ ಇಟ್ಕೊಳ್ಳಿ. ಓಕೆನಾ, ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವೆಲ್ಲ ಚಾಟ್ GPT, ಕ್ಲೌಡ್ ಇವೆಲ್ಲ ಬಂದಿದಾವಲ್ವಾ, ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಇವರು ಕ್ಲೈಂಟ್ಸ್ಗೆ ಸರ್ವಿಸ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ. 10 ಮಿಲಿಯನ್ ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ ಹಿಡಿದ್ಬಿಟ್ಟು ಇವ್ರು 5 ಜನ ಕೆಲಸ ಮಾಡಿದ್ರು ಕೂಡ ಇವ್ರಿಗೆ 10 ಮಿಲಿಯನ್ ಅಂದ್ರೆ ಎಷ್ಟಾಯ್ತು, ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 100 ಕೋಟಿ ಆಯ್ತು. 100 ಕೋಟಿನಲ್ಲಿ ಇವರಿಗೆ 10 ಲಕ್ಷ ಪ್ಯಾಕೇಜ್ ಕೊಟ್ಬಿಟ್ಟು ಸ್ಯಾಲರಿ ತಗೊಂಡ್ಬಿಟ್ಟು ಎಲ್ಲ ಕೊಟ್ಬಿಟ್ರೆ ಲೈಕ್ ಜಾಸ್ತಿ ರೆವಿನ್ಯೂ ಮಾಡ್ಬೋದು. ಬಟ್ ಅದೇ ನೀವೇನಾದ್ರೂ ಈಗ ಒಂದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಬಟ್ಟೆ ಮಾಡೋ ಕಂಪನಿ ಆಗಿರ್ಬೋದು, ಅಥವಾ ಲೈಕ್ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿ ಆಗಿರ್ಬೋದು, ಅಥವಾ ಲೈಕ್ ಈಗ ದೊಡ್ಡ ದೊಡ್ಡ ಪವರ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಕ್ಕೆ ಅವ್ರಿಗೆ 100 ಕೋಟಿ 200 ಕೋಟಿ ಬೇಕಾಗಿರುತ್ತೆ. ಸೊ ಅದು ಅಸೆಟ್ ಲೇಟ್ ಆಗುತ್ತೆ, ಅಸೆಟ್ ಹೆವಿ ಆಗುತ್ತೆ. ಅದು ಅಸೆಟ್ ಹೆವಿ ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಜಾಸ್ತಿ ದುಡ್ಡನ್ನ ಹಾಕಿ ಜಾಸ್ತಿ ರೆವಿನ್ಯೂ ತೆಗಿಯಕ್ಕಾಗಲ್ಲ. ಸೊ ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನೀವು ಕಡಿಮೆ ದುಡ್ಡು ಹಾಕ್ಬಿಟ್ಟು ಜಾಸ್ತಿ ದುಡ್ಡು ತೆಗಿತಿರ್ತೀರಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ನೀವು ನೋಡ್ತಿರ್ಬೋದು, ಇಲ್ಲಿ ಏಂಜಲ್ ಒನ್ ಅಂತ ಅವಾಗಲೇ ತೋರಿಸಿದ್ನಲ್ವಾ ನೀವು. ಇವ್ರು ಏಂಜಲ್ ಒನ್ ಏನಂತಂದ್ರೆ ಲೈಕ್ ನೀವೆಲ್ಲ ಆಪ್ ಯೂಸ್ ಮಾಡ್ತಿರಲ್ವಾ ಇನ್ವೆಸ್ಟ್ ಮಾಡೋದಕ್ಕೆ, ಒಂದ್ಸರಿ ಆಪ್ ಬಿಲ್ಡ್ ಮಾಡ್ಬಿಡ್ತಾರೆ. ಆ ಆಪ್ 500 ಜನ ಆದ್ರೂ 500 ಜನ ಯೂಸ್ ಮಾಡ್ತಿದ್ರು ಕೂಡ ಅದನ್ನ ಬಿಲ್ಡ್ ಮಾಡಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಷ್ಟೇ ದುಡ್ಡು ಕೊಡ್ಬೇಕಿರುತ್ತೆ, ಸರ್ವರ್ಸ್ಗೆ ಅಷ್ಟೇ ದುಡ್ಡು ಕೊಡ್ಬೇಕಿರುತ್ತೆ. 5 ಲಕ್ಷ ಜನ ಈ ಆಪ್ ನ ಯೂಸ್ ಮಾಡ್ತಾರಂದ್ರೂ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗೆ ಅಷ್ಟೇ ದುಡ್ಡು ಕೊಡ್ತಾರೆ, ಸರ್ವರ್ಸ್ಗೆ ಅಷ್ಟೇ ದುಡ್ಡು ಕೊಡ್ತಾರೆ. ಸರ್ವರ್ಸ್ ಸ್ವಲ್ಪ ಜಾಸ್ತಿ ದುಡ್ಡು ಆಗ್ಬೋದು. ಓಕೆನಾ, ಬಟ್ ಫಿಕ್ಸ್ಡ್ ಕಾಸ್ಟ್ ಇರುತ್ತಲ್ವಾ. ಸೊ ಅದಕ್ಕೆ ಈ ಕಂಪನಿಗಳ ಮಾರ್ಜಿನ್ ನೀವು P&L ಸ್ಟೇಟ್ಮೆಂಟ್ ಎಲ್ಲ ಹೋಗಿ ತೆಗೆದು ನೋಡಿದ್ರೆ ನೋಡಿ 35%, 38%, 40%. ಸೊ ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಅಂದ್ರೆ ಇದೆ. ಏನಂತಂದ್ರೆ ಯಾವ ಕಂಪನಿಗಳು ತಮ್ಮನ್ನ ರನ್ ಮಾಡೋದಕ್ಕೆ ಜಾಸ್ತಿ ದುಡ್ಡನ್ನ ರಿಕ್ವೈರ್ಮೆಂಟ್ ಇರಲ್ವಲ್ವಾ, ಆ ಕಂಪನಿಗಳಲ್ಲಿ ಯೂಶುವಲಿ ಎಬಿಟಾ ಮಾರ್ಜಿನ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಕ್ ಬರ್ತಿರೋದಷ್ಟೇ. ಸೊ ಈಗ ನನಗೆ ಲೈಕ್ ಟಾಪ್ ಆಫ್ ದಿ ಮೈಂಡ್ ಇರೋದು ಈ 3 ಫ್ಯಾಕ್ಟರ್ಸ್. ಏನಂದ್ರೆ ಒಂದು ಮೋಟ್ ಇರಬೇಕು, ಇನ್ನೊಂದೇನಂತಂದ್ರೆ ನಿಮ್ದು ಅಸೆಟ್ ಲೈಟ್ ಬಿಸ್ನೆಸ್ ಮಾಡೆಲ್ ಇರಬೇಕು, ಇನ್ನೊಂದೇನಂತಂದ್ರೆ ನಿಮ್ ತರ ಬಿಸ್ನೆಸ್ ಮಾಡೆಲ್ ಯಾರ್ದು ಇರಕ್ಕೆ ಹೋಗ್ಬಾರ್ದು. ನೀವೇನ್ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಕೊಡ್ತಿರ್ತೀರಲ್ವಾ ಅದು ಯಾರ್ದು ಇಲ್ಲ ಅಂತಂದ್ರೆ ನಿಮ್ದು ಯೂಶುವಲಿ ಎಬಿಟಾ ಮಾರ್ಜಿನ್ ಚೆನ್ನಾಗಿರುತ್ತೆ. ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್ ಯು ಶುಡ್ ಅಬ್ಸರ್ವ್ ಬಿಫೋರ್ ಅನಲೈಸಿಂಗ್ P&L ಸ್ಟೇಟ್ಮೆಂಟ್. ಮೊದಲನೇದೇನು ಟಾಪ್ ಲೈನ್ ಗ್ರೋತ್ ಆಗ್ತಿರ್ಬೇಕು. ಇನ್ನೊಂದು ಎರಡನೇ ಫ್ಯಾಕ್ಟರ್ ಏನಂತಂದ್ರೆ ಲೈಕ್ ನಿಮ್ದು ಎಬಿಟಾ ಮಾರ್ಜಿನ್ ಸ್ಟೇಬಲ್ ಆಗಿರ್ಬೇಕು, ಇಲ್ಲ ಗ್ರೋತ್ ಆಗ್ತಿರ್ಬೇಕು. ಸ್ಟೇಬಲ್ ಆಗಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಟೈಟನ್. ಓಕೆನಾ, ಟೈಟನ್ ಕಂಪನಿ ಕೂಡ ಲೈಕ್ ಲಾಸ್ಟ್ 10-15 ವರ್ಷದಲ್ಲಿ ಒಳ್ಳೆ ಶೇರ್ ಪ್ರೈಸ್ ಮೇಲೆ ಹೋಗಿದೆ. ನೋಡಿ ನೀವು 10 ಇಯರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಶೇರ್ ಪ್ರೈಸ್ 390 ರೂಪಾಯಿ ಇರೋದು ಈಗ ಆಲ್ಮೋಸ್ಟ್ ಆಲ್ 4,000 4,500 ಹೋಗಿದೆ. ಈ ಕಂಪನಿ P&L ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ನೀವು ಎಬಿಟಾ ಮಾರ್ಜಿನ್ ಸ್ಟೇಬಲ್ ಆಗಿದೆ. ಓಕೆನಾ, ಒಂದು ಸ್ಟೇಬಲ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಇಂಪ್ರೂವ್ ಆಗ್ತಿರ್ಬೇಕು. ದಿಸ್ ಇಸ್ ದ ಸೆಕೆಂಡ್ ಫ್ಯಾಕ್ಟರ್. ಇನ್ನು ಮೂರನೇ ಫ್ಯಾಕ್ಟರ್ ಯಾವ್ದು ಹೇಳಿದೆ ನಾನು, ಬಾಟಮ್ ಲೈನ್ ಹೇಳಿದೆ. ಬಾಟಮ್ ಲೈನ್ ಅಂತಂದ್ರೆ ಏನು, ಪ್ರಾಫಿಟ್ ಗ್ರೋತ್ ಆಗ್ತಿರ್ಬೇಕು. ಈಗ ಮತ್ತೆ ನಮ್ದು ಜೀನಸ್ ಇಕೋ ಕಂಪನಿಗೆ ಹೋಗೋಣ. ಓಕೆನಾ, ಜೀನಸ್ ಇಕೋ ಕಂಪನಿಗೆ ಹೋಗ್ಬಿಟ್ಟು P&L ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನೆಟ್ ಪ್ರಾಫಿಟ್ ಅಂತ ಕಾಣಿಸ್ತಿದೆ ಇಲ್ಲಿ ನಿಮಗೆ. ನೆಟ್ ಪ್ರಾಫಿಟ್ ಗ್ರೋತ್ ಅಂತ ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಫಿಟ್ ಗ್ರೋತ್ ನೋಡಿ ಎಷ್ಟಾಗ್ತಿದೆ. ಮೊದಲು -4% ಇತ್ತು, ಆಮೇಲೆ 81% ಗ್ರೋತ್ ಆಯ್ತು, ಆಮೇಲೆ 3% ಗ್ರೋತ್ ಆಯ್ತು, ಆಮೇಲೆ 212% ಗ್ರೋತ್ ಆಯ್ತು, 104% ಗ್ರೋತ್ ಆಯ್ತು, 30% ಗ್ರೋತ್ ಆಯ್ತು. ಈಗ ಲಾಸ್ಟ್ ವರ್ಷ 152% ಪ್ರಾಫಿಟ್ ನ ಗ್ರೋತ್ ಮಾಡಿದೆ. ಸೊ ಯಾವ ಕಂಪನಿಗಳು ತಮ್ಮ ಪ್ರಾಫಿಟ್ ನ ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಮತ್ತೆ ಪ್ರಾಫಿಟ್ ನ ಗ್ರೋತ್ ಮಾಡ್ತಿರ್ತಾವಲ್ವಾ, ಅಂದ್ರೆ ನೀವೇನಾದ್ರು ಆ ಕಂಪನಿಯ P&L ಅನಾಲಿಸಿಸ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಕಂಪನಿಯ ಪ್ಯಾಟ್ ಕೂಡ ಪ್ರೊಪೋರ್ಷನೇಟ್ ಆಗಿ ಇನ್ಕ್ರೀಸ್ ಆಗ್ತಿರ್ಬೇಕು. ನೋಡಿ ಪ್ಯಾಟ್ ಯಾವಾಗ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಒಂದು ನಿಮ್ದು ಟಾಪ್ ಲೈನ್ ಗ್ರೋತ್ ಆಗ್ತಾ ಇರಬೇಕು. ಟಾಪ್ ಲೈನ್ ಆದ್ರೆ ತಾನೇ ನಿಮಗೆ ಬಾಟಮ್ ಲೈನ್ ಬರೋದು. ಸೊ ಒಂದು ಟಾಪ್ ಲೈನ್ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಿರ್ಬೇಕು. ಅದ್ರ ಜೊತೆಗೆ ನಿಮ್ದು ಮಾರ್ಜಿನ್ ಏನಿದೆಯಲ್ವಾ, ಮಾರ್ಜಿನ್ ಕೂಡ ಎಕ್ಸ್ಪ್ಯಾಂಡ್ ಆಗ್ತಿರ್ಬೇಕು, ಇಲ್ಲಾಂದ್ರೆ ಸ್ಟೇಬಲ್ ಆಗಿರ್ಬೇಕು. ಎಕ್ಸ್ಪ್ಯಾಂಡ್ ಆಗ್ತಿದ್ರೆ ಒಳ್ಳೇದು. ಇದರಿಂದ ನಿಮಗೆ ಆಟೋಮೆಟಿಕ್ ಆಗಿ ಅದು ಲಿವರೇಜ್ ಅಂತ ಹೇಳಿ ಕರೀತಾರೆ. ನಿಮಗೆ ಲಿವರೇಜ್ ಸಿಕ್ಬಿಟ್ಟು ಆಪರೇಷನಲ್ ಲಿವರೇಜ್ ಅಂತ ಹೇಳಿ ಕರೀತಾರೆ. ಓಕೆ, ಅದನ್ನ ನಾನು ನಿಮಗೆ ಮತ್ತೆ ಯಾವಾಗಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಿಂದ ಆಬ್ವಿಯಸ್ಲಿ ನಿಮಗೆ ಬಾಟಮ್ ಲೈನ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ದೀಸ್ ಆರ್ ದಿ 3 ಫ್ಯಾಕ್ಟರ್ಸ್. ಇನ್ನೊಂದು 4ನೇ ಫ್ಯಾಕ್ಟರ್ ಯಾವ್ದು ಹೇಳಿದೆ ನಾನು,
ನಾಲ್ಕನೇ ಫ್ಯಾಕ್ಟರ್ ಯಾವ್ದು ಹೇಳಿದೆ ಅಂತಂದ್ರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂತ ಹೇಳಿದೆ. ಸೊ ಈಗ ಡಿವಿಡೆಂಡ್ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಈ ಡಿವಿಡೆಂಟ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಈಗ ಕಂಪನಿ ₹100 ಪ್ರಾಫಿಟ್ ಮಾಡಿದೆ, ಓಕೆನಾ. ₹100 ಬೇಡ, ಲೈಕ್ ಇಲ್ಲೇ ಇದೇ ಕಂಪನಿದೆ ಎಕ್ಸಾಂಪಲ್ ತಗೊಳ್ಳೋಣ. ಏನಂತಂದ್ರೆ ಈ ಕಂಪನಿ ಲಾಸ್ಟ್ ವರ್ಷ ನೆಟ್ ಪ್ರಾಫಿಟ್ ಎಷ್ಟು ಮಾಡಿದೆ, 222 ಕೋಟಿ ಮಾಡಿದೆ, ಓಕೆನಾ. ಸೊ ಈ 222 ಕೋಟಿ ಪ್ರಾಫಿಟ್ ಮಾಡಿದೆ ಅಲ್ವಾ, ಕಂಪನಿ ಹತ್ರ ಟೋಟಲ್ ಆಗಿ 2 ಚಾಯ್ಸ್ ಇದಾವೆ. 2 ಚಾಯ್ಸ್ ಏನು, ಮೊದಲನೇ ಚಾಯ್ಸ್ ಏನಂತಂದ್ರೆ ಈ 222 ಕೋಟಿನ ತಮ್ಮ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಡೋದು. ಸೊ ನಾನು ಯಾವಾಗ ಲೈಕ್ ನನ್ನ ಎಕ್ಸಾಂಪಲ್ ಹೇಳಿದ್ನಲ್ಲ, ನಾನು ಐಸ್ ಕ್ಯಾಂಡಿದು 15,000 ನನ್ನ ಪ್ಯಾಟ್ ಆಗಿತ್ತು, 15,000 ನಾನು ಸೈಕಲ್ ತಗೊಂಡು ನನ್ನ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದಿತ್ತು, ಇಲ್ಲಾಂದ್ರೆ 15,000 ನಾನು ತಗೊಂಡ್ಬಿಟ್ಟು ಖರ್ಚು ಕೂಡ ಮಾಡ್ಬೋದಿತ್ತು, ಯಾಕಂದ್ರೆ ಆ ಕಂಪನಿ ಓನರ್ ನಾನಾಗಿದ್ದೆ. ಸೊ ಇಲ್ಲೂ ಕೂಡ 222 ಕೋಟಿ ಇದೆ ಅಲ್ವಾ ಪ್ರಾಫಿಟ್ ಈ ಕಂಪನಿನಲ್ಲಿ. ಈ ಕಂಪನಿ ಏನ್ ಮಾಡ್ಬೋದು ಅಂತಂದ್ರೆ 222 ಕೋಟಿನ ಶೇರ್ ಹೋಲ್ಡರ್ಸ್ ಕೊಟ್ಟು ಬಿಡ್ಬೋದು. ಇಲ್ಲ ಅಂತಂದ್ರೆ ಎರಡನೇ ಆಪ್ಷನ್ ಏನಂತಂದ್ರೆ ಈ 220 ಕೋಟಿನ ಇದೇ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಈ ಬಿಸ್ನೆಸ್ ನ ಇನ್ನೂ ಕೂಡ ದೊಡ್ಡದು ಮಾಡ್ಬೋದು. ಇನ್ನೂ ಕೂಡ ದೊಡ್ಡದು ಮಾಡೋದಂದ್ರೆ ಹೆಂಗೆ, ಈಗ 801 ಕೋಟಿ ರೆವೆನ್ಯೂ ಬರ್ತಿದ್ಯಾ, ಇದನ್ನ 1000 ಕೋಟಿ ಮಾಡೋದು, 10,000 ಕೋಟಿ ಮಾಡೋದು, 20,000 ಕೋಟಿ ಮಾಡೋದು. ಸೊ ಈ ತರ ಬಿಸ್ನೆಸ್ ನ ದೊಡ್ಡ ಮಾಡ್ತಾ ಹೋಗೋದು. ಈ 2 ಆಪ್ಷನ್ ಇರುತ್ತೆ. ಯೂಶಲಿ ನೀವ್ ಯಾವ ತರ ಕಂಪನಿನ ನೋಡ್ಬೇಕಂತಂದ್ರೆ ಯಾವ ಕಂಪನಿನಲ್ಲಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾರ್ಜಿನ್ ಮಿನಿಮಮ್ ಇರುತ್ತೆ, ಕಡಿಮೆ ಇರುತ್ತೆ. ಅಟ್ಲೀಸ್ಟ್ ಕೊಡ್ತಿರ್ಬೇಕು, ಅವರು ಕೊಡದೇ ಇರೋ ತರ ಇರಬಾರ್ದು, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಕೊಡ್ತಿರ್ಬೇಕು. ಅಥವಾ ಲೈಕ್ ನೀವು ಮ್ಯಾನೇಜ್ಮೆಂಟ್ ಕಾನ್ಕಾಲ್ ಎಲ್ಲ ಕೇಳಿದ್ರೆ ಅವ್ರು ಯಾಕೆ ಕೊಡಲ್ಲ ಅಂತ ನೀವು ಅದನ್ನು ಕೂಡ ಅನಾಲಿಸಿಸ್ ಮಾಡಬೇಕು. ಬಟ್ ನಾನು ಯಾವ್ದು ಪ್ರಿಫರ್ ಮಾಡ್ತೀನಿ ಅಂತಂದ್ರೆ ಯಾವ ಕಂಪನಿಗಳು ಡಿವಿಡೆಂಡ್ ನ ಕೊಡಲ್ವಲ್ವಾ ಆ ತರ ಕಂಪನಿನ ನೀವು ಪ್ರಿಫರ್ ಮಾಡ್ಬೇಕು. ಯಾಕಂತಂದ್ರೆ ನೀವೇ ಸಿಂಪಲ್ ಆಗಿ ಯೋಚನೆ ಮಾಡಿ, ಈಗ 2 ಬಿಸ್ನೆಸ್ ಇದಾವೆ. ಯಾವ ಬಿಸ್ನೆಸ್ ಅಂತಂದ್ರೆ ಒಂದು ಕಂಪನಿ ₹100 ಪ್ರಾಫಿಟ್ ಮಾಡಿದೆ, ಆ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಆ ₹100 ಪ್ರಾಫಿಟ್ ಕೂಡ ಬಿಸ್ನೆಸ್ ನ ದೊಡ್ಡದು ಮಾಡಕ್ಕೆ ಇನ್ವೆಸ್ಟ್ ಮಾಡುತ್ತೆ. ಇನ್ನೊಂದು ಕಂಪನಿ ಇದೆ, ಆ ಕಂಪನಿ ಕೂಡ ₹100 ಪ್ರಾಫಿಟ್ ಮಾಡಿದೆ, ಆ ಕಂಪನಿ ಏನ್ ಮಾಡ್ತಿದೆ ಅಂತಂದ್ರೆ ₹100 ಪ್ರಾಫಿಟ್ ಆಗಿರುತ್ತಲ್ವಾ, ಆ ₹100 ಕೂಡ ಶೇರ್ ಹೋಲ್ಡರ್ಸ್ ಕೊಡ್ತಿದೆ. ಇದರಲ್ಲಿ ಯಾವ ಕಂಪನಿ ನಿಮಗೆ ಚೆನ್ನಾಗಿ ಅನಿಸ್ತಿದೆ? ಮೋಸ್ಟ್ ಆಫ್ ದ ಜನ ಹೆಂಗ್ ಅನ್ಕೊಂತಾರೆ ಅಂತಂದ್ರೆ ಎರಡನೇ ಕಂಪನಿ ₹100 ಪ್ರಾಫಿಟ್ ಬಂದಿರುತ್ತೆ, ಆ ಎಲ್ಲ ದುಡ್ಡು ಕೂಡ ಲೈಕ್ ಶೇರ್ ಹೋಲ್ಡರ್ಗೆ ಕೊಡ್ತಾರಲ್ವಾ, ಆ ಕಂಪನಿ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಬಟ್ ಅದು ತಪ್ಪು. ಯಾಕಂತಂದ್ರೆ ಯಾವ ಬಿಸ್ನೆಸ್ ತನಿಗೆ ಬಂದಿರೋ ಪ್ರಾಫಿಟ್ ನ ಮತ್ತೆ ರೀಇನ್ವೆಸ್ಟ್ ಮಾಡುತ್ತಲ್ವಾ, ರೀಇನ್ವೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನನಗೆ 15,000 ಪ್ರಾಫಿಟ್ ಆಗಿತ್ತಲ್ವಾ, ಲೈಕ್ ದುಡ್ಡು ಬಂದಿತ್ತಲ್ವಾ, ಅದರಲ್ಲಿ ನಾನು ಒಂದು ಸೈಕಲ್ ತಗೊಂಡ್ರೆ ನಾನು ಜಾಸ್ತಿ ಏರಿಯಾನ ಅಡ್ಡಾಡ್ಬೋದು. ಜಾಸ್ತಿ ಏರಿಯಾನ ಅಡ್ಡಾಡಿದ್ರೆ 150 ಕ್ಯಾಂಡಿ ಸೆಲ್ ಮಾಡ್ತಿದ್ನಲ್ವಾ ಡೈಲಿ, ನಾನು 200 ಕ್ಯಾಂಡಿ ಸೆಲ್ ಮಾಡ್ಬೋದು. 200 ಕ್ಯಾಂಡಿ ಸೆಲ್ ಮಾಡಿದ್ರೆ ನಂದು ರೆವೆನ್ಯೂ ಜಾಸ್ತಿ ಆಗುತ್ತೆ. 90,000 ಬರೋ ಬದಲು 1.5 ಲಕ್ಷ 1,20,000 ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ನನಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೇಮ್ ಅದೇ ರೀತಿನೇ ನೀವು ಯಾವ ತರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಯಾವ ಕಂಪನಿಗಳು ಡಿವಿಡೆಂಡ್ ನ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಕೊಡಕ್ಕೆ ಹೋಗ್ಬಾರ್ದು, ಓಕೆನಾ. ಲೈಕ್ ಯಾಕೆ ಕೊಡಲ್ಲ ಅಂತಾನು ಕೂಡ ನೀವು ಅವ್ರು ಯಾಕೆ ಕೊಡ್ತಿಲ್ಲ ಅನ್ನೋದನ್ನು ಕೂಡ ಕೇಳಿ ವೆರಿಫೈ ಮಾಡ್ಬೇಕು. ಒಂದ್ ವೇಳೆ ಲೈಕ್ ಅವ್ರು ಕೊಡ್ತಿಲ್ಲ, ಲೈಕ್ ಅಲ್ಲೇ ಏನೋ ಇಂಟರ್ನಲ್ ಏನೋ ಮಾಡ್ತಿದಾರೆ ಅಂತಂದ್ರೆ ಲೈಕ್ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ರಾಜೇಶ್ ಎಕ್ಸ್ಪೋರ್ಟರ್ಸ್ ರೀಸೆಂಟ್ ಆಗಿ, ಓಕೆನಾ, ಅವರು ಪ್ರಾಫಿಟ್ ಏನ್ ಮಾಡ್ತಿರ್ಲಿಲ್ಲ, ಓಕೆನಾ, ಸ್ವಲ್ಪ ಬಂದ್ರು ಕೂಡ ಅದನ್ನ ಡಿವಿಡೆಂಡ್ ಕೂಡ ಕೊಡ್ತಿರ್ಲಿಲ್ಲ. ಸೊ ದುಡ್ಡು ಎಲ್ಲಿ ಹೋಯ್ತು ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ, ಓಕೆನಾ. ಬೆಸ್ಟ್ ಲೈಕ್ ನೀವು ಅದನ್ನ ಕೇಳಬೇಕು ಕಾನ್ಕಾಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ ಅಂತ. ಲೈಕ್ ಇದನ್ನೆಲ್ಲ ಹೆಂಗ್ ಚೆಕ್ ಮಾಡೋದಂತ ನಾನು ಮುಂದೆ ಫ್ಯೂಚರ್ ಅಲ್ಲಿ ಹೇಳ್ತೀನಿ. ಬಟ್ ನೀವು ಒಂದ್ ನೆನ್ಪಿಟ್ಕೊಳ್ಳಿ, ಯಾವ ಕಂಪನಿ 100% ಡಿವಿಡೆಂಡ್ ನ ಲೈಕ್ ಅಥವಾ 70% 80% ಡಿವಿಡೆಂಡ್ ನ ಏನಾದ್ರು ಲೈಕ್ ಬಂದಿರೋ ಪ್ರಾಫಿಟ್ ಅನ್ನ ಏನಾದ್ರು ಶೇರ್ ಹೋಲ್ಡರ್ ಕೊಡ್ತಿದೆ ಅಂತಂದ್ರೆ ಇದರ ಅರ್ಥ ಏನಂತಂದ್ರೆ ಆ ಕಂಪನಿನಲ್ಲಿ ಮುಂದೆ ಫ್ಯೂಚರ್ ಅಲ್ಲಿ ಗ್ರೋತ್ ಆಗೋ ಚಾನ್ಸು ಕಡಿಮೆ ಇದೆ ಅಂತ ಅರ್ಥ. ಯಾವ ಕಂಪನಿ ಮಿನಿಮಮ್ 10% ಕೇವಲ 5% ಡಿವಿಡೆಂಡ್ ಕೊಡುತ್ತೆ, ಮತ್ತೆ 90% 95% ದುಡ್ಡನ್ನ ತನ್ನ ಬಿಸ್ನೆಸ್ ಅಲ್ಲೇ ರೀಇನ್ವೆಸ್ಟ್ ಮಾಡುತ್ತಲ್ವಾ, ಆ ತರ ಕಂಪನಿನ ನೀವು ಐ ಮಾಡಬೇಕು. ಆ ತರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನೀವು ಪ್ರಯತ್ನ ಪಡಬೇಕು. ಯಾಕಂತಂದ್ರೆ ಅವ್ರು ಯಾಕೆ ಇನ್ವೆಸ್ಟ್ ಮಾಡ್ತಿದಾರೆ ಅಂತಂದ್ರೆ ಮುಂದೆ ಹೋಗ್ಬಿಟ್ಟು ನನಗೆ ಅದು ಜಾಸ್ತಿ ರೆವಿನ್ಯೂ ಕೊಡುತ್ತೆ, ಇದರಿಂದ ನನಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಅಂತ. ಜಾಸ್ತಿ ಪ್ರಾಫಿಟ್ ಆದ್ರೆ ಒಬ್ಬಿಯಸ್ಲಿ ಶೇರ್ ಪ್ರೈಸ್ ಮೇಲೆ ಹೋಗುತ್ತಲ್ವಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾನು ಏನಂತಂದ್ರೆ ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನರ್ ಅಲ್ಲಿ ಈಗ ನಮ್ಮ ಇಂಡಿಯಾದಲ್ಲಿ IT ಕಂಪನೀಸ್ ಇದಾವಲ್ವಾ, ಈ ಎಲ್ಲ IT ಕಂಪನೀಸ್ ನೋಡಿ. ಎಕ್ಸಾಂಪಲ್ಗೆ TCS ತೋರಿಸ್ತೀನಿ ನಾನು ನಿಮಗೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ, ಓಕೆನಾ. ಇದ್ರ P&L ಸ್ಟೇಟ್ಮೆಂಟ್ ಹೋದ್ರೆ ನೋಡಿ, ಇವರೆಲ್ಲ ಡಿವಿಡೆಂಡ್ ಎಷ್ಟು ಕೊಡ್ತಿದ್ದಾರೆ, 81%, 94%, 58%, 100% ಬರೀ ಡಿವಿಡೆಂಡ್ ಕೊಡ್ತಿದ್ದಾರೆ. ಡಿವಿಡೆಂಡ್ ಯಾಕೆ ಕೊಡ್ತಿದ್ದಾರೆ ಅಂತಂದ್ರೆ ಈ IT ಕಂಪನಿಗಳಲ್ಲಿ ಗ್ರೋತ್ ಇಲ್ಲ. ಅದೇ ರೀತಿನೇ ಇನ್ಫೋಸಿಸ್ ನೋಡಿ, ಓಕೆನಾ. ಇನ್ಫೋಸಿಸ್ ಕಂಪನಿ ನೋಡಿ, ಇನ್ಫೋಸಿಸ್ ಕಂಪನಿನಲ್ಲಿ P&L ಸ್ಟೇಟ್ಮೆಂಟ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ 66%, 67%, 73%, 58% ಇವರು ಡಿವಿಡೆಂಡ್ ಕೊಡ್ತಿದ್ದಾರೆ. ಯಾಕಂತಂದ್ರೆ ಇವರಿಗೆ ಫ್ಯೂಚರ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ ಇವರು, ಓಕೆನಾ. ಇನ್ನೊಂದು ಕಂಪನಿ ತೋರಿಸ್ತೀನಿ ನಾನು ನಿಮಗೆ, ವಿಪ್ರೋ ನೋಡಿಬೇಕಾದ್ರೆ. ವಿಪ್ರೋ ಕಂಪನಿ ಹೋಗ್ಬಿಟ್ಟು ಈ ಕಂಪನಿ P&L ಸ್ಟೇಟ್ಮೆಂಟ್ ಹೋಗಿ ಇವರು ನೋಡಿ 87%, 48% ಅಂತ ಡಿವಿಡೆಂಡ್ ಕೊಡ್ತಿದ್ದಾರೆ. ಅದಕ್ಕೆ ನೀವು ವಿಪ್ರೋ ಕಂಪನಿಯ ಚಾರ್ಟ್ ಕೂಡ ನೋಡಿ, ಲೈಕ್ ಎಷ್ಟೋ ವರ್ಷದಿಂದ ಇದು ಮೇಲೆ ಹೋಗಿಲ್ಲ. ಲಾಸ್ಟ್ 10 ವರ್ಷದ ಚಾರ್ಟ್ ಹಾಕಿದ್ದೀನಿ, ಓಕೆನಾ. ನಾನು 2021ರಲ್ಲಿ ಇದು ₹357 ಇತ್ತು. ಸೊ ಅವತ್ತಿಂದ ಕೂಡ ಫುಲ್ ಕೆಳಗಡೆನೆ, ಇದು ಮೇಲೇನೆ ಹೋಗಿಲ್ಲ. ನೀವು ಎಲ್ಲ IT ಕಂಪನಿ ತೆಗೆದು ನೋಡಿ, ಎಲ್ಲ ಕೂಡ ಮೇಲೇನೆ ಹೋಗ್ತಿಲ್ಲ. ಎಲ್ಲ IT ಕಂಪನಿಗಳ P&L ಸ್ಟೇಟ್ಮೆಂಟ್ ಅಲ್ಲಿ ಅವರೆಲ್ಲ ಕೂಡ ಜಾಸ್ತಿ ಡಿವಿಡೆಂಡ್ ಕೊಡ್ತಿದ್ದಾರೆ. ಸೊ ಅದೇ ನಾನು ನಿಮಗೆ ಅವಾಗಲೇ ಜೀನಾ ಸಿಕೋದ್ ಎಕ್ಸಾಂಪಲ್ ತೋರಿಸಿದ್ನಲ್ವಾ, ಈ ಜೀನಾ ಸಿಕೋದ್ ಹೋಗಿ ನೋಡಿ, P&L ಸ್ಟೇಟ್ಮೆಂಟ್
ಸ್ಟೇಟ್ಮೆಂಟ್ ಹೋಗಿ ಅವ್ರು ಡಿವಿಡೆಂಟ್ ಆಕ್ಚುಲಿ ಹೇಳ್ಬೇಕಂತಂದ್ರೆ 2023 ತನಕ ಡಿವಿಡೆಂಟೇ ಕೊಡ್ತಿರ್ಲಿಲ್ಲ. ಅವ್ರು ಹೇಳ್ಬೇಕಂದ್ರೆ 8% ಕೊಟ್ಟಿದ್ದಾರೆ, ಬಟ್ ರೀಸೆಂಟ್ ಆಗಿ 25% ಎಲ್ಲ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು 75% ದುಡ್ಡನ್ನು ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ತಮ್ಮ ಬಿಸ್ನೆಸ್ ಅಲ್ಲಿ ರೀಇನ್ವೆಸ್ಟ್ ಮಾಡ್ತಿದ್ದಾರೆ. ರೀಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಲೈಕ್ ಈ ತರ ಮಾಡ್ತಿರೋದ್ರಿಂದ ನೋಡಿ ನಾನು ಯಾಕೆ ನಿಮಗೆ ಜೀನಸ್ ಇಕೋ ಕಂಪನಿದ ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಇದು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಅಲ್ವೇ ಅಲ್ಲ, ಜಸ್ಟ್ ಫಾರ್ ಸೇಕ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ಹೌ ಟು ಅನಲೈಸ್ ದಿ P&L ಸ್ಟೇಟ್ಮೆಂಟ್ ಅಂತ ನಾನು ಅನಲೈಸ್ ಮಾಡಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡ್ಬೇಕಲ್ವಾ. ಈಗ ನಾನು ಯಾವುದೋ ಒಂದು ರ್ಯಾಂಡಮ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಎಕ್ಸಾಂಪಲ್ ತಗೊಂಡಿರೋದು. ಓಕೆನಾ, ನೀವು ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ನಿಜವಾಗ್ಲೂ ಅಲ್ವೇ ಅಲ್ಲ. ಈ ವಿಡಿಯೋ ನೋಡ್ಬಿಟ್ಟು ಯಾವುದೇ ಕಂಪನಿಯ ಸೇಲ್ ಬೈ ಮತ್ತೆ ಸೆಲ್ ಮಾಡಕ್ಕೆ ಹೋಗ್ಬೇಡಿ. ನಾನು ಹಿಂದೆನೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ, ಇವತ್ತು ಹೇಳ್ತೀನಿ, ಯಾವುದೇ ವಿಡಿಯೋ ನೋಡ್ಬಿಟ್ಟು ಅಥವಾ ನನ್ನ ವಿಡಿಯೋ ನೋಡ್ಬಿಟ್ಟು ಬೈ ಸೆಲ್ ಮಾಡಕ್ ಹೋಗ್ಬೇಡಿ. ದೇವ್ರು ನಿಮಗೆ ಬುದ್ಧಿ ಕೊಟ್ಟಿದ್ದೇನೆ, ಅನಾಲಿಸಿಸ್ ಮಾಡಿ, ಇಲ್ಲಿ ಕಾನ್ಸೆಪ್ಟ್ಸ್ ನ ಕಲ್ತ್ಬಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಿ ಬೈ ಅಂಡ್ ಸೆಲ್ ಮಾಡಿ. ಓಕೆನಾ, ಸೊ ನಾನು ಯಾಕೆ ಜೀನಸ್ ಇಕೋ ಕಂಪನಿ P&L ಸ್ಟೇಟ್ಮೆಂಟ್ ತಗೊಂಡಿದ್ದೆ ಅಂತಂದ್ರೆ, ನೀವು ಚಾರ್ಟ್ ಹೋಗಿ, ಸಿಂಪಲ್ ಆಗಿ ಚಾರ್ಟ್ ಹೋಗ್ಬಿಟ್ಟು 5 years ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 2022ರಲ್ಲಿ ಈ ಕಂಪನಿ ಶೇರ್ ಪ್ರೈಸ್ 20 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ ಈ ಕಂಪನಿ ಶೇರ್ ಪ್ರೈಸ್? ಆಲ್ಮೋಸ್ಟ್ 748 ರೂಪಾಯಿ ಆಗಿದೆ. 20 ರೂಪಾಯಿಂದ 748 ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ 35 ಪಟ್ಟು ಶೇರ್ ಗ್ರೋತ್ ಆಗಿದೆ. ಯಾಕೆ ಗ್ರೋತ್ ಆಗಿದೆ ಅಂತಂದ್ರೆ ಈ ಕಂಪನಿ P&L ಸ್ಟೇಟ್ಮೆಂಟ್ ಚೆನ್ನಾಗಿದೆ. P&L ಸ್ಟೇಟ್ಮೆಂಟ್ ಅಲ್ಲಿ ನಾನು ನಿಮಗೆ ಏನೇನು ಹೇಳಿದ್ದೆ, ಟಾಪ್ ಲೈನು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿದೆ, ಎಬಿಟಾ ಮಾರ್ಜಿನ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಿದೆ, ಅದೇ ರೀತಿನೇ ನೋಡಿ ಪ್ಯಾಟ್ ಮಾರ್ಜಿನ್ ಕೂಡ ಇಂಪ್ರೂವ್ ಆಗ್ತಿದೆ, ಅದೇ ರೀತಿನೇ ಡಿವಿಡೆಂಡ್ ಕೂಡ ಇವರು ಜಾಸ್ತಿ ಕೊಡ್ತಿಲ್ಲ. ಲೈಕ್ ಈಗ ರೀಸೆಂಟ್ ಆಗಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಡಿವಿಡೆಂಡ್ ಕೂಡ ಕೊಡ್ತಿಲ್ಲ. ಸೊ ಅದಕ್ಕೇನೆ ನೀವು ಯಾವುದೇ ಕಂಪನಿನ ಅನಾಲಿಸಿಸ್ ಮಾಡಿ, ಯಾವುದೇ ಕಂಪನಿ P&L ಸ್ಟೇಟ್ಮೆಂಟ್ ನ ಅನಾಲಿಸಿಸ್ ಮಾಡಿ, ಈ 4 ಫ್ಯಾಕ್ಟರ್ಸ್ ನ ನೀವು ಯಾವತ್ತೂ ಮರಿಬಾರ್ದು. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಮೊದಲನೇದು ಟಾಪ್ ಲೈನ್ ಗ್ರೋತ್ ಆಗ್ತಿರ್ಬೇಕು, ಎರಡನೇದು ಎಬಿಟಾ ಮಾರ್ಜಿನ್ ಸ್ಟೇಬಲ್ ಆಗಿರ್ಬೇಕು, ಇಲ್ಲ ಎಕ್ಸ್ಪಾನ್ಷನ್ ಆಗ್ತಿರ್ಬೇಕು, ಮೂರನೇ ಫ್ಯಾಕ್ಟರ್ ಏನಂತಂದ್ರೆ ಬಾಟಮ್ ಲೈನ್ ಇನ್ಕ್ರೀಸ್ ಆಗ್ತಿರ್ಬೇಕು, ಅಂದ್ರೆ ಪ್ರಾಫಿಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರ್ಬೇಕು. ನಾಲ್ಕನೇ ಫ್ಯಾಕ್ಟರ್ ಯಾವುದು ಅಂತಂದ್ರೆ ಆ ಕಂಪನಿ ಡಿವಿಡೆಂಡ್ ಪೇಔಟ್ ರೇಷಿಯೋ ಮಿನಿಮಮ್ ಇರಬೇಕು, ಜಾಸ್ತಿ ಇರಬಾರ್ದು. ಐ ಹೋಪ್ ನಿಮಗೆ ಯಾವ್ದಾದ್ರು ಒಂದು ಕಂಪನಿಯ P&L ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಅದರಲ್ಲಿ ಏನೇನು ನೋಡಬೇಕು, ಯಾವ್ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅಂತ ಸಿಂಪಲ್ ಆಗಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ. ಮತ್ತೆ ಏನಾದ್ರು ನಿಮಗೆ ಸಜೆಷನ್ ಕೊಡೋದಿದ್ರೆ, ವಿಡಿಯೋ ಲೆಂತ್ ಆಗಿರ್ಬೋದು ಅಥವಾ ಲೈಕ್ ಎಕ್ಸ್ಪ್ಲೇನ್ ಮಾಡೋ ರೀತಿ ಆಗಿರ್ಬೋದು, ಓವರ್ ಆಲ್ ನಿಮಗೆ ಏನೇ ಸಜೆಷನ್ ಕೊಡೋದಿದ್ರು ಕೂಡ, ಅಥವಾ ನೆಕ್ಸ್ಟ್ ಯಾವ ಟಾಪಿಕ್ ಮಾಡ್ಬೇಕಂತ ಏನೇ ಸಜೆಷನ್ ಇದ್ರು ಕೂಡ, ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಐ ಆಮ್ ವೆರಿ ಹ್ಯಾಪಿ ಟು ಲಿಸನ್ ಯುವರ್ ಥಾಟ್ಸ್. ಥ್ಯಾಂಕ್ ಯು ಅಂಡ್ ಐ ವಿಲ್ ಸಿ ಯು ನೆಕ್ಸ್ಟ್ ವಿಡಿಯೋ.